ಈ ದೆವ್ವ ಕರಿಯೋದೆಲ್ಲ ನೋಡಿದ್ದೀರಾ? ಟ್ರೈ ಮಾಡ್ಬಿಡಿ ಪ್ಲೀಸ್. ಈ ಪೇಪರಲ್ಲಿ ನೀವು ಒಂದು ಹೆಸರು ಬರೀಬೇಕು. ಆ ಹೆಸರು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋರಾಗಿರ್ಬೇಕು. ಥಿಂಕ್ ಆಫ್ ಅ ಪರ್ಸನ್ ಹೂ ಇಸ್ ನೋ ಮೋರ್ ಬಟ್ ಯು ನೋ ಹಿಮ್. ಅವ್ರ ಹೆಸರನ್ನ ಇಲ್ಲಿಗೆ ಬರೀರಿ, ಬರೆದ್ಬಿಟ್ಟು ಫೋಲ್ಡ್ ಮಾಡಿಬಿಟ್ಟು ಮನಸ್ಸೊಳಗಡೆ ಅವ್ರ ಹೆಸರು ನಮ್ಮ ಹತ್ರ ಹೇಳ್ತಾ ಇರಿ. ಮ್ಯಾಜಿಕ್. ಕ್ಯಾಮ್ರಾ ಫೆಲ್ ಆಫ್. ನೀವು ಬಂದಿದ್ದೀರಾ ಅಂದರೆ ನೀವು ಬಂದಿದ್ದೀರಾ ಅಂತ ಬೆಲ್ ಹೊಡೆದು ತೋರಿಸಿ. ನಿಮಗೊಂದು ನನಗೊಂದು. ಐ ಆಮ್ ಸ್ಟಾರ್ಟಿಂಗ್ ಟು ಪುಷ್ ಇಟ್ ಅಪ್. ಹಿಂಗಂದ್ರೆ ಪುಷ್ ಮಾಡ್ತಾ ಇದ್ರೆ ಮೇಲೆ ಬರುತ್ತೆ. ನಾವಾಗ ದುಡ್ಡು ಮಾಡಬೇಕಂದ್ರೆ ಏನು ಮಾಡ್ತೀನಿ ಅಂತಂದರೆ, ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ಸಾಕು. ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ರೈಟ್ ಹ್ಯಾಂಡ್ ಅಲ್ವಾ? ಇವಾಗ ಎಕ್ಸ್ ಇದೆ ಅಲ್ವಾ, ಎಕ್ಸ್ನ ಹಿಂಗೆ ತೆಗೆದ್ರೆ ಹಿಂಗೆ ಆಚೆ ಬರುತ್ತೆ. ಆಚೆ ಬಂತಲ್ಲ, ಹಂಗೆ ಇರಿ, ಅಂದರೆ ಸಾಕು. ಕೈಗೆ ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿಯ ಸ್ಪೆಷಲ್ ಪಾಡ್ಕಾಸ್ಟ್. ನಾನು ದೀಕ್ಷಾ ಶಾಂತರಾಜ್. ಇವತ್ತು ಪಾಡ್ಕಾಸ್ಟ್ ಸೆಟಪ್ನ ನಾವು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀವಿ. ಯಾಕಂತಂದರೆ ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿರೋದು ಡಿಫ್ರೆಂಟ್ ಪರ್ಸನ್. ಅದಕ್ಕೋಸ್ಕರ ಈ ಡಿಫ್ರೆಂಟ್ ಆಗಿ ನಾವು ಪಾಡ್ಕಾಸ್ಟ್ ಸೆಟಪ್ ಹಾಕಿರೋದು. ಯಾರು ಈ ಡಿಫ್ರೆಂಟ್ ಪರ್ಸನ್ ಅಂತ ನೀವು ಯೋಚನೆ ಮಾಡೋದಾದರೆ, ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿದ್ದಾರೆ ಜಾದೂಗಾರ. ಹೌದು, ಅವ್ರು ಬೇರೆ ಯಾರೂ ಅಲ್ಲ, ಮಿಸ್ಟರ್ ವಿವೇಕ್, ಅ ಮ್ಯಾಜಿಷಿಯನ್. ಇವರು ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಅಮೇರಿಕಾದಲ್ಲೂ ಕೂಡ ತಮ್ಮ ಜಾದೂ ಶಕ್ತಿಯನ್ನ ತೋರಿಸಿ ಅಲ್ಲಿರೋ ಕನ್ನಡಿಗರಿಗೆ ಹಾಗೆ ಅಮೇರಿಕನ್ಸ್ಗೂ ಕೂಡ ನಿಬ್ಬೆರಗಾಗಿಸೋ ರೀತಿ ತಮ್ಮ ಜಾದೂ ಶಕ್ತಿಯನ್ನ ತೋರಿಸಿದ್ದಾರೆ. ಅವರು ಇವತ್ತು ನಮ್ಮ ಪಾಡ್ಕಾಸ್ಟ್ನಲ್ಲಿ ಇದ್ದಾರೆ. ಅದಕ್ಕೂ ಮುಂಚೆ ಅವರ ಜಾದೂ ಶಕ್ತಿಗಳನ್ನು ನೋಡೋ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸೊ ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ತಮಗೆ ಆತ್ಮೀಯವಾದ ಸ್ವಾಗತ. ಸೊ ನಮ್ಮ ವೀಕ್ಷಕರಿಗೆ ಇವತ್ತು ನಿಮ್ಮ ಜಾದೂ ಶಕ್ತಿ ಏನಿದೆ, ಸೊ ಸರ್ ಹತ್ರ ಒಂದು ಡಿಫ್ರೆಂಟ್ ಟ್ಯಾಲೆಂಟ್ ಇದೆ. ಸರ್ ಮೈಂಡ್ ರೀಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ಸೊ ಅವರ ಮೈಂಡ್ ರೀಡಿಂಗ್ ಹೇಗೆಲ್ಲ ವರ್ಕ್ ಆಗುತ್ತೆ, ಅವರ ಜಾದೂ ಶಕ್ತಿಗಳು ಹೇಗಿದೆ, ಎಲ್ಲ ಇವತ್ತು ನಿಮ್ಮ ಮುಂದೆ ನಡೆಯುತ್ತೆ ವೀಕ್ಷಕರೇ. ಸರ್ ಮೊದಲನೇದಾಗಿ ನನಗೊಂದು ಕ್ಯೂರಿಯಾಸಿಟಿ ಇದೆ. ಕ್ಯೂರಿಯಾಸಿಟಿ ಏನಂತಂದರೆ, ಇವಾಗ ಒಂದು ಮಗುನ ಸ್ಕೂಲಲ್ಲಿ ಓದ್ತಿರೋ ಒಂದು ಹುಡುಗನ ಅಥವಾ ಹುಡುಗಿನ ಕೇಳಿದಾಗ ನೀನು ಏನಾಗಬೇಕು ಮುಂದೆ ಅಂತ ಕೇಳಿದಾಗ ಐ ಥಿಂಕ್ 99% ಆನ್ಸರ್ಸ್ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು, ಇಲ್ಲ ನಾನು ಡ್ಯಾನ್ಸರ್ ಆಗಬೇಕು, ಆ ಥರ ಬರುತ್ತೆ. ಬಟ್ ದ ಶೋ ಮ್ಯಾಜಿಕ್ ಮ್ಯಾನ್ ಆಗಬೇಕು ನಾನು ಅಂತ ಹೇಳೋದು ತುಂಬ ಕಮ್ಮಿ. ಆದರೆ ನೀವು ಅದನ್ನು ಚಾಯ್ಸ್ ಮಾಡಿ ಮೋರ್ ದ್ಯಾನ್ 20 ಇಯರ್ಸಿಂದ ನೀವು ಪ್ರೊಫೆಷನಾಗಿ ತೊಗೊಂಡಿದ್ದೀರಾ ಮ್ಯಾಜಿಕ್ನ. ಸೊ ನಿಮಗೆ ಯಾಕೆ ನಾನು ಈ ಪ್ರೊಫೆಷನ್ನ ತಗೋಬೇಕನ್ನಿಸ್ತು? ಯಾವ ಏಜಲ್ಲಿ ಅನ್ನಿಸ್ತು? ಮನೆ ಕಡೆಯಿಂದ ಇದಕ್ಕೆ ಸಪೋರ್ಟ್ ಹೇಗಿತ್ತು ಸರ್? ಬಿಗಿನಿಂಗಲ್ಲಿ ಸ್ಕೂಲ್ ಇರುವಾಗಿಂದನೇ ನನಗೆ ಇದರಲ್ಲಿ ತುಂಬ ಆಸಕ್ತಿ ಇತ್ತು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಹಂಗೆ ಮ್ಯಾಜಿಕ್ ತೋರಿಸೋದು, ಫ್ರೆಂಡ್ಸ್ಗಳಿಗೆ ಅಭ್ಯಾಸ ಮಾಡೋದು, ನಾಟ್ ಫಾರ್ ಪ್ರೊಫೆಷ್ನಲ್, ಸುಮ್ಮನೆ ಹಂಗೆ ಮಾಡ್ತಾ ಇದ್ದೆ. ಎಂಡ್ ಆಫ್ ದ ಡೇ ಒಂದಿನ ಅನಿಸ್ತು, ಓಕೆ ಇದರಲ್ಲಿ ಸ್ವಲ್ಪ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗುತ್ತೆ ಅಂತ. ಸೊ ಐ ಸ್ಟಾರ್ಟೆಡ್ ಪ್ರಾಕ್ಟೀಸಿಂಗ್. ಅದನ್ನೇ ಹಂಗೆ ಪ್ರೊಫೆಷನಲ್ ತಗೊಂಡೆ.
ಓಕೆ, ಸೊ ಇವಾಗ 3 ವರ್ಷ ಇವಾಗ BCom BBA ಆ ಥರ ಡಿಗ್ರಿ ಮಾಡೋದು ಬೇರೆ, ವರ್ಷಾನ್ಗಟ್ಲೆ ಇದನ್ನ ಪ್ರಾಕ್ಟೀಸ್ ಮಾಡಿ ಅದನ್ನ ಪ್ರೊಫೆಷ್ನಲ್ ಆಗಿ ತಗೊಳ್ಳೋದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಇವಾಗ ಎಲ್ಲರದು ಒಂದು ಬೇಸಿಕ್ ಮೈಂಡ್ ಸೆಟ್ ಏನಿರುತ್ತೆ, ಓಕೆ ನಾನು PUC ಮುಗಿಸ್ದೆ, ಡಿಗ್ರಿ ಜಾಯ್ನ್ ಆದೆ, ಮಾಸ್ಟರ್ಸ್ ಮಾಡಿದೆ, ಇಲ್ಲ ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನೋ ಮಾಡಿದೆ. ಸೊ ಓಕೆ, ಒಂದು ಜಾಬ್ ಜಾಯ್ನ್ ಆದೆ, 9 to 5 or 10 to 6 ಸೆಟಲ್ ಆಗಿಬಿಡುತ್ತೆ. ಸೊ ನಿಮ್ಮ ಈ ಒಂದು ಪ್ರೊಫೆಷನ್ ಹೇಗೆ ವರ್ಕ್ ಆಗುತ್ತೆ? ಯಾಕಂದರೆ ಈ ಥರ ಪ್ರೊಫೆಷನ್ ಅಂತ ಬಂದಾಗ ಇವಾಗ ನೀವು ಪ್ರೈವೇಟ್ ಇವೆಂಟ್ಸ್ಗಳನ್ನ ಮಾಡ್ತೀರಾ, ಸೊ ನಿಮ್ಮದು ಟೈಮಿಂಗ್ಸ್ ಹೆಂಗೆ ನೀವು ವರ್ಕೌಟ್ ಮಾಡ್ತೀರಾ? ನಿಮ್ಮ ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಅಫ್ಕೋರ್ಸ್ ಇವಾಗ 2 ಥಿಂಗ್ಸ್ ಮ್ಯಾಟರ್ ಆಗುತ್ತೆ. ಒಂದು ನಾವು ಏನು ಅರ್ನಿಂಗ್ಸ್ ಮಾಡ್ತೀವಿ, ಒಂದು ನಾವು ಹೆಂಗೆ ಅದನ್ನು ಮೇಂಟೈನ್ ಮಾಡ್ತೀವಿ ಅಂತ. ಸೊ ನಿಮ್ಮ ಒಂದು ಪ್ರೊಫೆಷನಲ್ಲಿ ಇದು ಯಾವ ಥರ ಮ್ಯಾನೇಜ್ ಮಾಡ್ತೀರಾ ನೀವು? ನನ್ನ ಪ್ರೊಫೆಷ್ನಲ್ಲಿ ಮ್ಯಾಜಿಕಲ್ಲಿ ಏನಂತಂದರೆ, ವಿ ಡೋಂಟ್ ಹ್ಯಾವ್ ಎನಿ ಎಕ್ಸಾಂಪಲ್ಸ್. ಅಂದರೆ ನಾವೇ ಬಂದ್ಬಿಟ್ಟು ಇವಾಗ ಒಂದು ಡಾಕ್ಟರ್ ಆಗ್ಬೇಕಂದ್ರೆ ತುಂಬಾ ಜನ ಇದ್ದಾರೆ ಹೇಳ್ಕೊಡೋದಕ್ಕೆ ಅಲ್ವಾ? ಇಫ್ ಯು ವಾಂಟ್ ಬಿಕಮ್ ಅ ಡಾಕ್ಟರ್, ನೀವು ಹೋಗಿ ಓದಿ ಪರ್ಫೆಕ್ಟ್ ಆಗಿ ಓದಿದ್ರೆ ಯು ಹ್ಯಾವ್ ಸಂಬಡಿ ಟು ಟೆಲ್ ಎಲ್ಲಿ ಕಟ್ ಮಾಡಬೇಕೆಲ್ಲ ಇದೆ. ಬಟ್ ಇನ್ ಮೈ ಥಿಂಗ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ವಿ ಹ್ಯಾವ್ ಟು ಸ್ಟಡಿ ಬೈ ಅವರ್ ಸೆಲ್ಫ್, ಟ್ರಯಲ್ ಅಂಡ್ ಎರರ್. ನಾವೇ ಹೋಗ್ಬಿಟ್ಟು ಪ್ರಯತ್ನ ಪಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅದು ವರ್ಷಾನ್ಗಟ್ಲೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದನ್ನ ಮಾಡ್ಬಿಟ್ಟು ನಾವು ಪರ್ಫಾರ್ಮ್ ಮಾಡಿ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಇದು ವರ್ಕ್ ಆಗ್ತಿದೆ, ವರ್ಕ್ ಆಗ್ತಿಲ್ಲ ಅಂತ. ಈವನ್ ಬಿಸ್ನೆಸ್ ಆಲ್ಸೋ ಅದೇ ಥರನೇ. ನಾವು ಹೋಗ್ಬಿಟ್ಟು ಬಿಸ್ನೆಸ್ ಮಾಡಿ ನೋಡಬೇಕು. ಇಫ್ ಇಟ್ ವರ್ಕ್ಸ್ ಆರ್ ಎಲ್ಸ್ ವಿ ಹ್ಯಾವ್ ಟು ಕೀಪ್ ಸ್ವಿಚಿಂಗ್ ಅಷ್ಟೇ. ಆ ಥರನೇ ಇರೋದು ಇದು ಬಿಸ್ನೆಸ್ ಇದು. ಓಕೆ, ಈ ಥರ ಪ್ರೊಫೆಷನ್ಗಳಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಲ್ಲ ಅನ್ನೋ ಮಾತು ತುಂಬಾ ಕಡೆ ಕೇಳಿ ಬರುತ್ತೆ. ಇವಾಗ ಮನೇಲಾಗಿರ್ಬೋದು, ಓಕೆ ನಿನ್ಗೊಂದು ಪ್ರಾಪರ್ ಇನ್ಕಮ್ ಇಲ್ಲ, ಸೊ ನೀನ್ ಹೆಂಗೆ ಇದನ್ನ ಪ್ರೊಫೆಷನಲ್ ಆಗಿ ತಗೊಳ್ತೀಯಾ, ಸೊ ದುಡಿಮೆಗೆ ದಾರಿ ಇದಾ, ಸೊ ಇದರಿಂದ ನಿನಗೆ ದುಡಿಮೆ ಮಾಡೋಕ್ಕಾಗಲ್ಲ. ಸೊ ಈ ಥರ ಮಾತುಗಳು ಇವನ್ ನಾವು ಎಲ್ಲರೂ ಏನು ಒಂದು ಹಾದಿಯಲ್ಲಿ ಹೋಗ್ತಾ ಇರ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಹಾದಿನ ಚೂಸ್ ಮಾಡಿದಾಗ ಈ ಥರ ಕ್ವಶನ್ಗಳು ತುಂಬ ಕಾಮನ್ ಆಗಿ ರೈಸ್ ಆಗುತ್ತೆ. ಇವಾಗ ನೋಡೋರ್ಗು ಅಷ್ಟೇ, ಅವನೇನು ದುಡಿತಾನೆ, ಸೊ ಆ ಥರ ಮಾತುಗಳು ಬರುತ್ತೆ. ಸೊ ಆ ಥರ ಮಾತಿಗೆ ನಿಮ್ಮ ಉತ್ತರ ಏನು? ಅದು ಎಲ್ಲರಿಗಿಂತ ಚೆನ್ನಾಗಿ ದುಡಿಬಹುದು ಇದರಲ್ಲಿ, ಎಲ್ಲರಿಗಿಂತ ಚೆನ್ನಾಗಿ ದುಡಿಬಹುದು. ಯಾಕಂದ್ರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ನಾವು ಬಂದ್ಬಿಟ್ಟು ನಮ್ಮ ಪ್ಯಾಷನ್ ನ ಫಾಲೋ ಮಾಡ್ತಿದ್ದೀರಿ. ದಟ್ ಇಸ್ ಅನದರ್ ಪ್ಲಸ್ ಪಾಯಿಂಟ್. ಪ್ಲಸ್ ವಿ ಕ್ಯಾನ್ earn as equal as any engineers or anyone. ಓಕೆ, ಸೊ ನಾವು ಪ್ರೊಫೆಷನ್ ನಾವು ನಿಂತ್ಕೋಬೇಕು ಗಟ್ಟಿಯಾಗಿ, ಸೊ ಅವಾಗ ದುಡಿಮೆ ತನ್ನಿಂದ ತಾನೇ ಆಗತ್ತೆ ಅನ್ನೋದು ನಿಮ್ಮ ಮಾತು. ಸೊ ಬೇರೆ ಯಾರು ನನ್ನ ಪ್ಯಾಕೇಜ್ ಫಿಕ್ಸ್ ಮಾಡೋದು ಬೇಡ, ನಾನೇ ನನ್ನ ಪ್ಯಾಕೇಜ್ನ ಫಿಕ್ಸ್ ಮಾಡ್ಕೋತೀನಿ ಅಂತ. ನನಗೆ ನನ್ನ ದುಡಿಮೆ ಅಷ್ಟೇ. ಓಕೆ ಸರ್, ಇವಾಗ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ನೀವು ಮಾಡ್ತೀರಾ, ಯಾಕಂದ್ರೆ ನೀವು ಇಂಡಿಯಾದಲ್ಲೇ ಹುಟ್ಟಿ ಬೆಳೆದಿರ್ತೀರಾ. ಸೊ ಇಲ್ಲಿನ ಪ್ರಜೆ ಆಗಿತ್ಕೊಂಡು ಇಲ್ಲಿ ನೀವು ಕೆಲಸ ಮಾಡಿದ ರೀತಿಗೂ, ಇಲ್ಲಿ ನಿಮಗೆ ಶೋಸ್ಗಳು ಮಾಡೋ ರೀತಿಗೂ, ಈಗ ನೀವು ಅಮೆರಿಕಾದಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಶೋಸ್ ಕೊಟ್ಟಿದ್ದೀರಾ, ಸೊ ರೆಸ್ಪಾನ್ಸ್ ಹೆಂಗಿರುತ್ತೆ ಅಲ್ಲಿಂದ? ಒಬ್ಬ ಇಂಡಿಯನ್ ಬಂದು ತನ್ನ ಟ್ಯಾಲೆಂಟ್ನ ತೋರಿಸ್ತಾ ಇದ್ದಾನೆ, ಯಾಕಂತಂದ್ರೆ ಇವಾಗ ಹೊರ ದೇಶದಲ್ಲಿ ಪ್ಲಾಟ್ಫಾರ್ಮ್ ಸಿಗದೆ ಫಸ್ಟ್ ಆಫ್ ಆಲ್ ಕಮ್ಮಿ. ಸೊ ಅಂಥದ್ರಲ್ಲಿ ಪ್ಲಾಟ್ಫಾರ್ಮ್ ಸಿಕ್ಕಿ ಅಲ್ಲಿ ನಿಮ್ಮ ಶೋಸ್ಗಳನ್ನ ಫುಲ್ ಹಿಟ್ ಮಾಡಿ ಬಂದಿದ್ದೀರಾ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಲ್ಲಿ ಮ್ಯಾಜಿಕ್ ಶೋಗೆ ತುಂಬಾನೇ ಜಾಸ್ತಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಶದಲ್ಲಿ ಇನ್ನೂ ಕಡಿಮೆ ಇದೆ, ಬಟ್ ಬೇರೆ ದೇಶಗಳಲ್ಲಿ ಎಸ್ಪೆಷಲಿ USA ದಲ್ಲಿ ನಾನು ನೋಡಿದಾಗ ಅಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗೇ ಇದೆ. ಮೋರ್ ದನ್ ಡಾಕ್ಟರ್ ಮ್ಯೂಜಿಷಿಯನ್ ವಿಲ್ ಬಿ ಅಪ್ರಿಷಿಯೇಟೆಡ್. ಆ ರೇಂಜಿಗೆ ಅವ್ರು ಇಟ್ಕೊಂಡಿದ್ದಾರೆ ಅಲ್ಲಿ. ಆದ್ರೆ ನಮ್ಮ ಇದರಲ್ಲಿ ಆದ್ರೆ ನೀವು ಹೇಳ್ದಂಗೆ ನಾನು ಮ್ಯೂಜಿಷಿಯನ್ ಆಗ್ತೀನಿ ಅಂದ್ರೆ ಕೆಲಸ ಏನಪ್ಪ ಮಾಡ್ತೀಯ ಅಂತ ಕೇಳ್ತಾರೆ. ಬಟ್ ಇಟ್ಸ್ ಓಕೆ, ಇನ್ನ ಸ್ವಲ್ಪ ದಿನದಲ್ಲಿ ಅದೆಲ್ಲ ಗೊತ್ತಾಗುತ್ತೆ ಎಲ್ಲದಕ್ಕೂ. ಅಕಾರ್ಡಿಂಗ್ ಟು ಮೀ ದೇ ಹ್ಯಾವ್ ಮೋರ್ ಅಡ್ವಾನ್ಸ್ಡ್ ಇನ್ ಮ್ಯಾಜಿಕ್. ಓಕೆ, ಅಂದ್ರೆ ನಾವು ಟ್ರೆಂಡ್ ನ ಕ್ರಿಯೇಟ್ ಮಾಡಬೇಕು. ಟ್ರೆಂಡ್ ಕ್ರಿಯೇಟ್ ಮಾಡಿದ್ರೆ ಸೊ ನಮ್ಮ ಸ್ಥಾನ ಏನಿದೆ ನಾವು ಅದನ್ನ ಗಿಟ್ಟಿಸ್ಕೋಬಹುದು. ಅದು ಇಂಡಿಯಾದಲ್ಲಾದ್ರೂ ಆಗಿರ್ಬೋದು, ಹೊರಗಾದ್ರೂ ಆಗಿರ್ಬೋದು ಅನ್ನೋದು ನಿಮ್ಮ ಮಾತು. ಸೊ ಮ್ಯಾಜಿಷಿಯನ್ ಅಂತ ಬಂದಾಗ ಇತ್ತೀಚೆಗೆ ಇಂಡಿಯಾದಲ್ಲಿ ಕೂಡ ತುಂಬಾನೇ ಟ್ರೆಂಡ್ ಆಗ್ತಾ ಇದೆ. ಇವಾಗ ಬರ್ಡೇ ಪಾರ್ಟೀಸ್ಗಳಿಗೆ ಮ್ಯಾಜಿಷಿಯನ್ ನ ಕರ್ಸೋದಾಗಿರ್ಬೋದು, ಇಲ್ಲ ವೆಡ್ಡಿಂಗ್ ಪಾರ್ಟಿಗಳಿಗೆ ಕರ್ಸೋದಾಗಿರ್ಬೋದು. ಸೊ ಈಗ ಹಿಂದಿನ ಕಾಲದಲ್ಲಿ ಆರ್ಕೆಸ್ಟ್ರಾ ಅನ್ನೋಂಥದ್ದು ಹೆಂಗೆ ಟ್ರೆಂಡ್ ಅಲ್ಲಿ ಇತ್ತು, ಓಕೆ ಒಂದು ಫಂಕ್ಷನ್ ಅಂದ್ರೆ ಆರ್ಕೆಸ್ಟ್ರಾ ಇರಬೇಕು ಅನ್ನೋಗೆ. ಸೊ ಈಗ ಮ್ಯಾಜಿಕ್ ಶೋ ಕೂಡ ಅದೇ ರೀತಿ ಟ್ರೆಂಡಲ್ಲಿ ಹೋಗ್ತಾ ಇದೆ. ಓಕೆ, ಒಂದು ಇದಂತಂದ್ರೆ ಮಕ್ಳುಗಳನ್ನ ಎಂಟರ್ಟೈನ್ ಮಾಡೋಕ್ಕೆ ಒಂದು ಪರ್ಸನ್ ಬೇಕು. ಇವಾಗ ಮದುವೆ ಅಂತಂದ್ರೆ ದಿಸ್ ಇಸ್ ನಾಟ್ ಬಿಲಾಂಗ್ ಟು ಅ ಪರ್ಟಿಕ್ಯುಲರ್ ಏಜ್ ಗ್ರೂಪ್. ಓಕೆ, ಈ ಏಜ್ ಗ್ರೂಪ್ ಅವ್ರಿಗೆ ಮಾತ್ರ ಇವರು ಎಂಟರ್ಟೈನ್ ಮಾಡ್ತಾರೆ, ಹಾಗಿಲ್ಲ. ಮಕ್ಕಳಿಂದ ಹಿಡಿದು ವೃದ್ಧರ್ವರೆಗೂ ಎಲ್ಲರೂ ಇಷ್ಟಪಡುವಂಥ ಶೋ ಮ್ಯಾಜಿಕ್ ಶೋ. ಸೊ ಇವಾಗ ನಿಮಗೆ ಲೈಕ್ ಡಿಫ್ರೆಂಟ್ ಶೋಸ್ ಕೊಡ್ತೀರಲ್ವಾ? ಈಗ ಮಕ್ಕಳಿಗೆ ಡಿಫ್ರೆಂಟ್ ಶೋಸು, ಏಜ್ ಆದವ್ರಿಗೆ ಡಿಫ್ರೆಂಟ್ ಶೋಸು, ಇಲ್ಲ ಮ್ಯಾರೇಜ್ ಅಂತ ಬಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಶೋಸು. ಸೊ ಇದರಲ್ಲಿ ನೀವು ಮನಸ್ಸಿಂದ ಖುಷಿಪಟ್ಟು, ಓಕೆ ಇವಾಗ ಪ್ರೊಫೆಷನ್ ಅಂತ ಬಂದಾಗ ಏನಾಗುತ್ತೆ, ಅದು ಕೆಲಸದಲ್ಲಿ ಸ್ಟ್ರೆಸ್ ಇದ್ರೂ ನಮಗೆ ಆ ಕೆಲಸ ಖುಷಿ ಕೊಡುತ್ತೆ. ಸೊ ಈ ಥರದಲ್ಲಿ ಓಕೆ ನನ್ನ ಪ್ರೊಫೆಷನಲ್ಲೇ ನಾನು ಇನ್ನೂ ಖುಷಿಪಟ್ಟು ಮಾಡೋವಂಥ ಕೆಲಸಗಳಿದು, ಐ ಮೀನ್ ಒಂದು ಮಕ್ಕಳು ಶೋನ ಇಲ್ಲ ಮ್ಯಾರೇಜ್ಗಳಿಗೆ ಕರೆಯುವಂಥ ಇವೆಂಟ್, ಯಾವ್ದು ನೀವು ತುಂಬ ಇಷ್ಟಪಟ್ಟು ಮಾಡ್ತೀರಾ?
ಆ್ಯಕ್ಚುಲಿ ಇಟ್ಸ್ ಅ ರಾಂಗ್ ಪರ್ಸೆಪ್ಷನ್. ಅಂದರೆ ಮಕ್ಕಳಿಗೆ ಮ್ಯಾಜಿಕ್ ಅನ್ನೋದು ತುಂಬಾನೇ ರಾಂಗ್ ಪರ್ಸೆಪ್ಷನ್ ಅದು. ಮ್ಯಾಜಿಕ್ ಬಂದ್ಬಿಟ್ಟು ಎಲ್ಲ ಸ್ಟೇಜಿಗೆ ಇರೋರಿಗೆ, ಇನ್ನ ಹೇಳ್ಬೇಕಾದ್ರೆ ಮಕ್ಕಳಿಗಿಂತ ದೊಡ್ಡವರೇ ತುಂಬಾ ಆಶ್ಚರ್ಯ ಪಡೋದು. ಬಟ್ ಅವ್ರ ಮಕ್ಕಳಿಗೆ ಅಂತ ಎಲ್ಲ ಜಸ್ಟ್ ಲೆಟಿಂಗ್ ಇಟ್ ಗೋ. ಮ್ಯಾಜಿಕ್ ತಾನೆ ಅಂತ ಹೋಗ್ತಾರೆ. ಬಟ್ ಮ್ಯಾಜಿಕ್ ಹ್ಯಾಸ್ ಅ ವೆರಿ ಡಿಫ್ರೆಂಟ್ ಹಿಸ್ಟ್ರಿ. ತುಂಬಾ ಹಳೆ ಹಿಸ್ಟ್ರಿ ಇದೆ. ವೆರಿ ಓಲ್ಡೆಸ್ಟ್ ಯರ್ನಿಂಗ್ ಪ್ಲಾಟ್ಫಾರ್ಮ್ ಮ್ಯಾಜಿಕ್ ಆಗಿದ್ದಿದೆ. ತುಂಬಾ ಹಳೆ ಕಾಲದಲ್ಲಿ ಮಾಡ್ತಾ ಇದ್ದಾರೆ, ರಾಜಗಳೆಲ್ಲ ಮಾಡಿದ್ದಾರೆ ಮ್ಯಾಜಿಕ್ ನ. ಹೌದು ನಿಜ. ಈಗ ಏನೋ ಬರ್ತ್ಡೇ ಪಾರ್ಟಿ ಮ್ಯಾಜಿಕ್ ಆ ತರ ಎಲ್ಲ ಹೋಗ್ತಾ ಇದೆ. ಬಟ್ ಮ್ಯಾಜಿಕ್ ಇಸ್ ನಾಟ್ ಓನ್ಲಿ ಫಾರ್ ಕಿಡ್ಸ್. ಇಟ್ಸ್ ಇನ್ನ ಹೇಳ್ಬೇಕಂದ್ರೆ ಕಿಡ್ಸ್ಗೆ ಅಲ್ಲ ಮ್ಯಾಜಿಕ್, ಇಟ್ಸ್ ಫಾರ್ ಅಡಲ್ಟ್ಸ್ ಓನ್ಲಿ. ಬಟ್ ಕಿಡ್ಸ್ ಸ್ವಲ್ಪ ಕಲರ್ಫುಲ್ ಆಗಿದೆ ಅಂತ ದೇ ವಿಲ್ ಜಸ್ಟ್ ಎಂಜಾಯ್ ಇಟ್ ಅಷ್ಟೇ. ಓಕೆ ಸರ್, ದಿಸ್ ಇಸ್ ಮ್ಯಾಜಿಕ್ ಒನ್ ಪಾರ್ಟ್ ಅಂತ ಬಂದ್ರೆ ಮೈಂಡ್ ರೀಡಿಂಗ್, ವೇರ್ ಐ ಆಮ್ ವೆರಿ ಕ್ಯೂರಿಯಸ್. ಒಂದು ಸೇಯಿಂಗ್ ಇದೆ, ಮೀನಿನ ಹೆಜ್ಜೆ ಬೇಕಿದ್ರೂ ಕಂಡುಹಿಡಿಬೋದು, ಹೆಣ್ಮಕ್ಳು ಮನಸ್ಸಲ್ಲಿರೋದನ್ನ ಕಂಡುಹಿಡಿಯೋಕ್ಕಾಗೋದಿಲ್ಲ ಅಂತ. ಬಟ್ ಅದೇ ನಾನು ಯಾವಾಗ ನಿಮ್ಮ ಪ್ರೊಫೈಲ್ನ ಗೋತ್ರೂ ಮಾಡಿದೆ, ಓಕೆ ನೀವು ಮೈಂಡ್ ರೀಡಿಂಗ್ ಮಾಡ್ತೀರಾ, ಸೊ ಅದನ್ನೆಲ್ಲ ನಾನು ನೋಡಿದಾಗ ಓಕೆ ಲೆಟ್ ಮಿ ಹ್ಯಾವ್ ಅ ಚೆಕ್ ಅಂತ ನನಗನ್ನಿಸ್ತು. ಸೊ ಓಕೆ, ನಾವು ಇಷ್ಟೊತ್ತು ತನಕ ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಗಿತ್ತು, ನೀವು ಹೇಗೆ ಈ ಒಂದು ಫೀಲ್ಡ್ಗೆ ಬರೋದಕ್ಕೆ ಏನೇನೆಲ್ಲ ನಿಮಗೆ ಇನ್ಸ್ಪೈರ್ ಮಾಡ್ತು ಅದ್ರ ಬಗ್ಗೆ. ಸೊ ಇವಾಗ ಸ್ವಲ್ಪ ಪ್ರಾಕ್ಟಿಕಲ್ ಥಿಂಗ್ಸ್ನ ನಮ್ಮ ವೀಕ್ಷಕರಿಗೆ ತೋರಿಸೋಣ ಸರ್. ಓಕೆ, ಲೆಟ್ ಮಿ ಟ್ರೈ ಸಮಥಿಂಗ್ ವಿತ್ ಯು. ಓಕೆ, ನಾನು ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಲ್ಲಿ ನನಗೊಂದು ವಿಷಯ ಗೊತ್ತಾಯಿತು. ಓಕೆ ಸರ್, ಲೆಟ್ ಮಿ ಟ್ರೈ ದಿಸ್. ಇಟ್ ಮೇ ವರ್ಕ್ ಆರ್ ಮೇ ನಾಟ್ ವರ್ಕ್. ಓಕೆ, ಟ್ರೈ ಮಾಡ್ತೀನಿ. ನಾನು ಹಂಗೆ ನೋಡ್ತಾ ಒಂದು ನಿಮಿಷ. ಆಲ್ ರೈಟ್. ಓಕೆ ಫೈನ್, ಡನ್. ಓಕೆ, ಇವಾಗ ಏನು ಮಾಡಿ, ನಿಮ್ಮ ಮನಸ್ಸಲ್ಲಿ ಯಾವುದೋ ಒಂದು 2 ಡಿಜಿಟ್ ನಂಬರ್ ಥಿಂಕ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮನಸ್ಸಲ್ಲಿ ಒಂದು 2 ಡಿಜಿಟ್ ನಂಬರ್ ಇದೆ ಅಲ್ವಾ? ಹೌದು ಇದೆ. ನನಗೆ ಗೊತ್ತಿರೋಕ್ಕೆ ಚಾನ್ಸಸ್ ಇದೆಯಾ? ಇಲ್ಲ. ಏನು ನಂಬರ್ ಅದು, ಹೇಳಿ ಅದು? 49. ಏನು 49? ಯಾಕೆ? 4 ಪ್ಲಸ್ ಐ ಮೀನ್ 4 ಬೇಕಿತ್ತು ನನಗೆ, 9 ಬೇಕಿತ್ತು. ಸೊ ಬಟ್ ನನಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ತಾನೆ? ಇಲ್ಲ. ಬಟ್ ನಾನು ಇಲ್ಲಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಇಲ್ಲಿ ಏನೋ ಬರ್ದಿದ್ದೆ. ಓಕೆ, ಬಟ್ ಇಟ್ ಲುಕ್ಸ್ ಲೈಕ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇಟ್ ಲುಕ್ಸ್ ಲೈಕ್ ಅ 4 and almost 9. 9, yeah, it's right. And this is kind of a thing that we used to do. Okay, so quite interesting. So if you see ಇದರಲ್ಲಿ ಬಂದ್ಬಿಟ್ಟು ಜಸ್ಟ್ ಐ ಆಮ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಯು ಗೋನ್ ಥಿಂಕ್ ಅಂದ್ಬಿಟ್ಟು ಅದನ್ನ ಹಂಗೆ ಪ್ರಿಡಿಕ್ಟ್ ಮಾಡೋದು ಅಷ್ಟೇ, ಆ ಥರ ಒಂದು. ಓಕೆ, ವೆರಿ ನೈಸ್ ಥಾಟ್. ಓಕೆ, ಇವಾಗ ನಾನು ಕೇಳ್ಪಟ್ಟೆ ಲೈಕ್ ನಾವು ಮನಸ್ಸಲ್ಲಿ ಈಗ ಏನಾದರೂ ಯೋಚನೆ ಮಾಡೋದು, ಸೊ ಯು ಕ್ಯಾನ್ ಸೇ ದ್ಯಾಟ್ ಅಂತ. ಸೊ ಅದನ್ನ ಒಂದು ಟ್ರೈ ಮಾಡೋಣ. ಲೆಟ್ us try some sleight of hand. ಓಕೆ, and then we'll get into mentalism. What do you say? Okay ನಾ sleight of hand try ಮಾಡೋಣ. ಓಕೆ, and then we'll get into mentalism. ಓಕೆ ಸರ್. Come closer to me. ಓಕೆ, come here. Okay. You see, we'll come here. ನೋಡ್ಕೊಳ್ಳಿ, ಇಲ್ಲಿ ನನ್ನ ಹತ್ರ ಒಂದು ಸಣ್ಣ ಒಂದು ಇನ್ವಿಸಿಬಿಲಿಟಿ ಇದೆ. ಹಿಂಗೆ ಸ್ನ್ಯಾಪ್ ಮಾಡಿದ್ರೆ ಒಂದು ಕಾಯಿನ್ ಬರುತ್ತೆ. ಓಕೆ, ಈ ಕಾಯಿನ್ ನೋಡ್ಕೊಳ್ಳಿ, ಹಿಂಗಂದ್ರೆ ಮಾಯ ಆಗಿರುತ್ತೆ. ತಿರ್ಗಾ ಹಿಂಗೆ ಅಂದ್ಬಿಟ್ಟು ಹಿಂಗಂದ್ರೆ ತಿರ್ಗಾ ಬರುತ್ತೆ. ಮೈ ಗಾಡ್, ಚೆಕ್ ಮಾಡ್ಕೊಳ್ಳಿ. ಹೌದು ಒರಿಜಿನಲ್ ಕಾಯಿನ್. ಓಕೆ, ತಿರ್ಗಾ ಟ್ರೈ ಮಾಡೋಣ. ನಿಮ್ಮ ಕೈ ತೋರಿಸಿ, ಸ್ವಲ್ಪ ಹಂಗೆ ಇಟ್ಕೊಳ್ಳಿ, ಹಂಗೆ ಇರಿ. ಇವಾಗ ನೋಡ್ಕೊಳ್ಳಿ, ಇವಾಗ ಈ ಕಾಯಿನ್ ಇದೆ ಅಲ್ವಾ, ಈ ಕಾಯಿನ್ ಹಿಂಗೆ ಹಿಡಿದ್ಬಿಟ್ಟು ಹಿಂಗಂದ್ರೆ ಸಾಕು, ಮಾಯ ಆಗಿರುತ್ತೆ. ಮಾಯಾಗಿ ನಿಮ್ಮ ಕೈಯಲ್ಲಿ ಬಂದು ಬಿದ್ದಿರುತ್ತೆ. ಕಾಯಿನ್ ಹಾರ್ತಾನೆ ಇರುತ್ತೆ, ಬಟ್ ಪೀಪಲ್ ಗೊತ್ತಾಗಲ್ಲ ಅದು. ಹತ್ರ ಬನ್ನಿ ಕ್ಯಾಮ್ರಾಗ ಹತ್ರ ಬಂದ್ಬಿಡಿ. ಸ್ವಲ್ಪ ಇಲ್ಲಿ ನೋಡ್ಕೊಳ್ಳಿ, ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಹೋದ್ರೆ ಇಲ್ಲಿಂದ ಇನ್ನೊಂದು ಕಾಯಿನ್ ಬರುತ್ತೆ ನೋಡಿ. ಇಲ್ಲಿ 3ನೇ ಕಾಯಿನ್ ಕಾಣಿಸ್ತಾ ಇದೆಯಾ? ಇಲ್ಲಿದೆ ನೋಡಿ, 1 2 3. ಇದು ನೋಡ್ಕೊಳ್ಳಿ, ಇದನ್ನು ತೆಗೆದುಬಿಟ್ಟು ಹಿಂಗಂದ್ರೆ ಸಾಕು, ಮಾಯ ಆಗಿರುತ್ತೆ. 2 ಇರುತ್ತೆ. ಇದನ್ನು ಸಹ ಅಷ್ಟೇ, ಮಾಯ ಆಯಿತು. ಈ ಕಾಯಿನ್ ಇದೆ ಅಲ್ವಾ, ಹಿಂಗೆ ಹಾಕಿದ್ರೆ ನಿಮ್ಮ ಕೈಲಿ ಬಿದ್ದಿರುತ್ತೆ, ಹಂಗೆ ಮೆತ್ತಿ ನಡ್ಕೊಂಡು ಹೋಗಿ ನಿಮ್ಮ ವಾಚ್ ಕೆಡ ಹೋಗಿರುತ್ತೆ. ಕೈ ತಿರುಗಿಸಿ. ಬಟ್ ಇನ್ನು ಮಿಕ್ಕಿದ 3 ಕಾಯಿನ್ ಎಲ್ಲಿ? ಅದೇ ಇದು
ಇವಾಗ ಇದೆಲ್ಲ ಹಾರ್ತಾ ಇದೆ, ನಿಮ್ಮ ಹತ್ರ ಹಾರುತ್ತೆ, ಕೈ ವಾಚ್ ಕ್ಯಾಡ್ ಹೋಗುತ್ತೆ. ಯಾಕೆ ಹೋಗುತ್ತೆ ಗೊತ್ತಾ? ಇಲ್ಲೊಂದು ಪಕ್ಷಿ ಇದೆ ಕಾಣ್ತಿದ್ಯಾ? ಓಕೆ. ಈ ಪಕ್ಷಿಯಿಂದಾನೇ ಇದೆಲ್ಲ ನಡೀತಿರೋದು. ಇವಾಗ ಈ ಪಕ್ಷಿನ ಆಚೆ ಕರೆದ್ರೆ ಆಚೆ ಬರ್ತಾನೆ. ಇದು ನಂಗೆ ನೋಡ್ತಾ ಇರಿ, ಆಚೆ ಕರೆದ್ರೆ ಇಟ್ಕೊಳ್ಳಿ. ಇಲ್ಲ ಸ್ವಲ್ಪ. ಇಲ್ಲ ಕಾಯಿನ್ ಅಷ್ಟೇ. ಓಕೆ ಓಕೆ. ಏನು ತೊಂದರೆ ಇಲ್ಲ. ಸೊ ದಿಸ್ ಇಸ್ ಅ ಸ್ಲೇಡ್ ಆಫ್ ಹ್ಯಾಂಡ್ ಮ್ಯಾಜಿಕ್ ಅಂತ ಓಕೆ ಕರೀತಾರೆ. ಓಕೆ. ಸೊ ದಿಸ್ ನೀಡ್ಸ್ ಲಾಟ್ ಆಫ್ ಪ್ರಾಕ್ಟೀಸ್ ಅಂಡ್ ಎವ್ರಿಥಿಂಗ್. ಕ್ವೈಟ್ ಇಂಟ್ರೆಸ್ಟಿಂಗ್, ವೆರಿ ಮಚ್ ಇಂಟ್ರೆಸ್ಟಿಂಗ್. ಇನ್ನಷ್ಟು ಜಾದುಗಳನ್ನ ನೋಡೋಣ. ಅದಕ್ಕೂ ಮುಂಚೆ ವಿಲ್ ಬ್ಯಾಕ್. ಇಟ್ಸ್ ಇಂಟ್ರೆಸ್ಟಿಂಗ್ ಸರ್, ಸೀರಿಯಸ್ಲಿ ಇಂಟ್ರೆಸ್ಟಿಂಗ್. ಓಕೆ, ಲೆಟ್ ಮಿ ಟ್ರೈ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಓಕೆ ಓಕೆ, ನಾವಿವಾಗ ಎರಡನೇ ಜಾದೂನ್ ತೋರಿಸ್ತಾ ಇದ್ದೀವಿ. ಓಕೆ ಸರ್, ರೆಡಿ? ಕೈ ಹಿಂಗೆ ಇಟ್ಕೊಳ್ಳಿ, ಓಕೆ. ಸ್ವಲ್ಪ ದೂರ ಇಟ್ಕೊಳ್ಳಿ. ನಿಮ್ಮ ಹೆಸರೇ ಕೇಳಕ್ಕೆ ಮರ್ತೆ, ಸಾರಿ. ದೀಕ್ಷಾ. ದೀಕ್ಷಾ. ಹ್ಞೂ ದೀಕ್ಷಾ, ಹ್ಞೂ ಕೈ ಹಿಂಗೆ ಇಟ್ಕೊಳ್ಳಿ, ಹೇಳ್ತೀನಿ. ಹ್ಞೂ. ನೀವು ಲೆಫ್ಟ್ ಹ್ಯಾಂಡ ರೈಟ್ ಹ್ಯಾಂಡ? ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅಲ್ವಾ? ರೈಟ್ ಹ್ಯಾಂಡ್ ಕ್ಲಾಡ್ ಹಾಕ್ಬಿಡಿ. ಹ್ಞೂ. ಇವಾಗ ಇದು ಟ್ರೈ ಮಾಡ್ತೀನಿ. ಹಾಂ ಏನು ಕಾಣ್ತಿದೆ ಅಲ್ಲಿ? ಒಂದು ಎಕ್ಸ್ ಕಾಣ್ತಿದೆ ಅಲ್ಲ? ಹಾಂ, ಇಂಟು ಆರ್ ಎಕ್ಸ್. ಇಂಟು ಆರ್ ಎಕ್ಸ್. ಇವಾಗ ಈ ಎಕ್ಸ್ ಇದೆ ಅಲ್ವಾ? ಈ ಎಕ್ಸ್ನ ಹಿಂಗೆ ತೆಗೆದ್ರೆ ಹಿಂಗೆ ಆಚೆ ಬರುತ್ತೆ. ಆಚೆ ಬಂತಲ್ಲ, ಹಂಗೆ ಇರಿ ಅಂದರೆ ಸಾಕು. ಏನಾಯ್ತು ಗೊತ್ತಾ? ನಿಮ್ಮ ಕೈ ಹೊರಡೋಗಿರುತ್ತೆ. ಸಿ, ಇಟ್ಸ್ ಟ್ರೂ. ಹೌದು, ನನ್ನ ಕೈಯಲ್ಲಿ ಬಂದಿದೆ. ಅವ್ರ ಕೈಯಲ್ಲಿ ಬರ್ದಿದ್ದು ಇಂಟು ಮಾರ್ಕ್, ನನ್ನ ಕೈಯಲ್ಲಿ ನಿಜವಾಗ್ಲೂ ಬಂದಿದೆ. ಎಸ್, ಇಟ್ಸ್ ಟ್ರೂ. ನಾನು ಹಿಂಗೆ ರಬ್ ಮಾಡಿದ್ರು ಹೋಗ್ತಾ ಇಲ್ಲ ಅದು. ಹೌ ಇಸ್ ದಿಸ್ ಪಾಸಿಬಲ್? ವಾವ್, ಇಂಟ್ರೆಸ್ಟಿಂಗ್ ಸರ್, ವೆರಿ ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಸೊ ಇನ್ನಷ್ಟು ಜಾದುಗಳನ್ನ ನೋಡೋಣ. ಅದಕ್ಕೆ ಮುಂಚೆ ಇನ್ನಷ್ಟು ಸರ್ ಜೊತೆ ಮಾತಾಡಿ ಮತ್ತೆ ವಿಲ್ ಬ್ಯಾಕ್ ಟು ದಿಸ್ ಮ್ಯಾಜಿಕ್ ವರ್ಲ್ಡ್. ಸರ್ ಬನ್ನಿ. ಓಕೆ, ಈ ದೆವ್ವ ಕರಿಯೋದೆಲ್ಲ ನೋಡಿದ್ದೀರಾ? ದೆವ್ವ ಕರಿಯೋದು? ಹಾಂ. ಇಲ್ಲ ಸರ್, ನನಗೆ ಸ್ವಲ್ಪ ದೆವ್ವ ಅಂದರೆ ಭಯ. ನಾನು ದೂರ ಇರ್ತೀನಿ ಸ್ವಲ್ಪ. ಹೌದಾ? ಸೊ ನನ್ನ ಮೇಲೆ ಟ್ರೈ ಮಾಡಿಬಿಡಿ ಪ್ಲೀಸ್. ಬೇರೆ ಯಾರನ್ನಾದ್ರೂ ಕೊಡ್ತೀನಿ ನಾನು ಬೇಕಿದ್ರೆ. ಹಾಂ, ಅಂದರೆ ತುಂಬ ಜಾಗದಲ್ಲಿ ದೆವ್ವ ಕರಿತೀನಿ, ದೆವ್ವ ಇದು ಮಾಡ್ತೀನಿ ಅಂತ ಪವಾಡಗಳು ಹೌದು ನಡೆಯುತ್ತಲ್ವಾ? ಹೌದು ಹೌದು. ನಾನು ನೋಡಿದ ಥರ ಅದೆಲ್ಲ ಮ್ಯಾಜಿಕ್ಕೆ, ಓಕೆ ಬಟ್ ಅದನ್ನ ರಿಯಲ್ ಥರನೇ ತೋರಿಸ್ತಾರೆ. ಓಕೆ, ಜನಗಳ ಕಣ್ಮುಂದೆ ಹಂಗೆ ಪ್ರೆಸೆಂಟ್ ಮಾಡ್ತಾರೆ. ಡಿಪೆಂಡ್ಸ್ ಅಪಾನ್ ದ ಡ್ರೆಸ್ ಅಂಡ್ ಎವ್ರಿಥಿಂಗ್. ನಾನು ಈ ಥರ ಹಾಕೊಂಡಿರೋದ್ರಿಂದ ನಾನು ಮ್ಯೂಜಿಷಿಯನ್ ಅಂತೀನಿ. ಇದೇ ನಾನು ಬೇರೆ ಥರ ಬಟ್ಟೆ ಹಾಕೊಂಡು ಎಲ್ಲ ಹಾಕೊಂಡಿದ್ದೆ ಮಂತ್ರವಾದಿ. ಸೊ ಓಕೆ, ಆ ಥರ ತುಂಬ ಟ್ರಿಕ್ಸ್ ಇದೆ. ಅದರಲ್ಲಿ ಒಂದು ಟ್ರಿಕ್ ಮಾಡೋಣ? ಓಕೆ ಸರ್, ಓಕೆ ಟ್ರೈ ಮಾಡೋಣ. ಮಾಡೋಣ? ಬಟ್ ನನ್ನ ಮೇಲೆ ದೆವ್ವಗೆ ಏನು ಬರ್ಸಲ್ಲ ತಾನೆ? ಇಲ್ಲ, ನಿಮ್ಮಲ್ಲೇ ಬರ್ಸಲ್ಲ. ವಿ ವಿಲ್ ಟ್ರೈ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಓಕೆ ನಿಮ್ಮಲ್ಲಿ ಬರ್ಸಲ್ಲ, ಓಕೆ ಸರ್. ಬಟ್ ಏನೋ ಒಂದು ಪ್ರಯತ್ನ ಪಡೋಣ. ಡನ್. ಇವಾಗ ಏನು ಮಾಡೋಣ ಅಂದರೆ, ಒಂದು ಪೇಪರ್ ತಗೋತೀನಿ. ಈ ಪೇಪರಲ್ಲಿ ನೀವು ಒಂದು ಹೆಸರು ಬರಿಬೇಕು. ಓಕೆ, ಆ ಹೆಸರು ಬಂದ್ಬಿಟ್ಟು ನಿಮ್ಗೆ ಗೊತ್ತಿರೋರಾಗಿರ್ಬೇಕು. ಲೆಟ್ ಮಿ ಹೆಲ್ಪ್ ಯು. ಓಕೆ, ಓಕೆ ಫೈನ್. ಇವಾಗ ವಿ ವಿಲ್ ಟ್ರೈ. ಇಟ್ ಮೇ ವರ್ಕ್ ಆರ್ ಮೇ ನಾಟ್ ವರ್ಕ್. ಓಕೆನಾ? ಇಫ್ ಇಟ್ ವರ್ಕ್ಸ್ ಇಟ್ ವರ್ಕ್ಸ್, ಇಫ್ ಇಟ್ ಡಸಂಟ್ ವರ್ಕ್ ಡಸಂಟ್, ನೋ ಪ್ರಾಬ್ಲಮ್. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಓಕೆ. ಇವಾಗ ನೀವೇನು ಮಾಡ್ತೀರಾ ಅಂದರೆ, ಥಿಂಕ್ ಆಫ್ ಅ ಪರ್ಸನ್ ಹೂ ಇಸ್ ನೋ ಮೋರ್, ಬಟ್ ಯು ನೋ ಹಿಮ್. ಹಿಮ್ ಆರ್ ಹರ್ ಆರ್ ದ ಪರ್ಸನ್, ನಿಮ್ಗೆ ಗೊತ್ತಿರೋರು. ಆದರೆ ಅವರು ಆಲ್ರೆಡಿ ಹಿ ಈಸ್ ವಿತ್ ಗಾಡ್ ಅನ್ನೋ ಥರ ಯಾರಾದೊಬ್ರು ಯೋಚನೆ ಮಾಡ್ಕೊಂಡು. ಓಕೆ ಓಕೆ. ಡು ಹ್ಯಾವ್ ಅ ಪರ್ಸನ್ ಇನ್ ಯುವರ್ ಮೈಂಡ್? ಎಸ್. ಓಕೆ, ಇವಾಗ ಏನು ಮಾಡಿ, ನಮಗೆ ತೋರಿಸ್ಬೇಡಿ. ನಾವು ಇವಾಗ ಅವ್ರನ್ನ ಕರೆಯೋಕ್ಕೆ ಪ್ರಯತ್ನ ಪಡೋಣ. ನಾವು ಅವ್ರನ್ನ ಕರೆಯೋದಕ್ಕೆ ಮುಂಚೆ ನೀವೇನು ಮಾಡಿ, ಅವ್ರ ಹೆಸರನ್ನ ಇಲ್ಲಿಗೆ ಬರೀರಿ, ಬರೆದ್ಬಿಟ್ಟು ಫೋಲ್ಡ್ ಮಾಡಿಬಿಡಿ. ನನಗೆ ತೋರಿಸೋದು ಬೇಡ, ಓಕೆ, ಯಾರಿಗೂ ತೋರಿಸೋದು ಬೇಡ. ಇಲ್ಲಿಗೆ ಬರೆದ್ಬಿಟ್ಟು ಫೋಲ್ಡ್ ಮಾಡಿಬಿಡಿ. ನಾನು ನೋಡಿಲ್ಲ ಅಲ್ವಾ? ಇಲ್ಲ. ಓಕೆ, ಯು ಟ್ರಸ್ಟ್ ಮೀ. ಇಂಟ್ರೆಸ್ಟಿಂಗ್. ತುಂಬ ದೊಡ್ಡ ಹೆಸರು ಅನಿಸುತ್ತೆ. ಇಲ್ಲ. ಕ್ಲೋಸ್ ಮಾಡಿ. ಓಕೆ ಓಕೆನಾ?
ನಾನು ಕ್ಯಾಪ್ ಹಾಕ್ಬಿಡ್ತೀನಿ. ಇರಲಿ ಬಿಡಿ, ಕ್ಯಾಪ್ ಇರಲಿ. ಇವಾಗ ಇವ್ರನ್ನ ಏನು ಮಾಡಿ, ಇಲ್ಲಿ ಬಂದ್ಬಿಟ್ಟು ಏನು ಮಾಡಿ, ಒಂದು ಪ್ಲಸ್ ಹಾಕಿ, ಇಲ್ಲಿ ಒಂದು ಪ್ಲಸ್ ಅಂತ ಹಾಕಿ. ಓಕೆ, ಇಲ್ಲಿ ಡಾಟ್ಸ್ ರೀ, ರಂಗೋಲಿ ಥರ ಸ್ವಲ್ಪ ಹಂಗೆ ಬಿಡಿಸಿ. ಹಾಂ, ಜಾಯಿನ್. ವೆರಿ ಗುಡ್, ಪರ್ಫೆಕ್ಟ್. ಸೊ ವಿ ಆರ್ ಟ್ರೈಯಿಂಗ್ ಸಮ್ ವಿಚುವಲ್. ಓಕೆನಾ? ಇದನ್ನ ಹಂಗೆ ಈ ಪೆನ್ ಕೊಟ್ಬಿಡಿ. ಇದು ಇವಾಗ ಅವ್ರನ್ನ ಕರೆಯೋದೇ ಇವಾಗ ನಮ್ಮ ಇದು. ಇಲ್ಲಿಗೆ ಬಂದ್ಬಿಡಿ. ನನ್ನ ಹತ್ರ ಒಂದು ಬೆಲ್ ಇದೆ. ಈ ಬೆಲ್ ಬಂದ್ಬಿಟ್ಟು ಅವ್ರ ಪ್ರೆಸೆಂಟ್ಸ್ನ, ಅಂದರೆ ಬೇರೆ ಜಾಗದಿಂದ ಬಂದಿರೋರ ಪ್ರೆಸೆಂಟ್ಸ್ನ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಹೇಳುತ್ತೆ. ಇದು ಜಸ್ಟ್ ಬೆಲ್. ಓಕೆನಾ? ಜಸ್ಟ್ ಬೆಲ್ ತಾನೇ ಇದು. ಬೆರ್ಲಿಂಗ್ ಇಟ್ಕೊಳ್ಳಿ. ಎಸ್. ಇವಾಗ ನೀವೇನು ಮಾಡ್ತೀರ ಅಂದರೆ ಅವ್ರ ಹೆಸರನ್ನ ಹೇಳೋದು ಬೇಡ, ಕೈ ಸ್ಟ್ರೈಟ್ ಇಟ್ಕೊಳ್ಳಿ. ಓಕೆ, ಇವಾಗ ನೀವೇನು ಮಾಡ್ತೀರ ಅಂದರೆ ಅವ್ರ ಹೆಸರನ್ನ ಹೇಳೋದು ಬೇಡ, ಅವ್ರು ಹಂಗೆ ಬರೋ ಥರ ಅವ್ರ ಯೋಚನೆ ಮಾಡಬೇಕು. ನೀವು ಹೆಸರು ಹೇಳ್ಬಾರ್ದು. ಮನಸ್ಸೊಳಗಡೆ ಅವ್ರ ಹೆಸರನ್ನ ಮಾತ್ರ ಕಣ್ ಕ್ಲೋಸ್ ಮಾಡಬೇಡಿ. ಮನಸ್ಸೊಳಗಡೆ ಅವ್ರ ಹೆಸರನ್ನ ಮಾತ್ರ ಹೇಳ್ತಾ ಇರಿ. ಓಕೆನಾ? ಜೋರಾಗಿ ಬನ್ನಿ ಅಂತ ಹೇಳಿ. ಹೆಸರು ಹೇಳೋದು ಬೇಡ, ಬನ್ನಿ ಅಂತ ಮಾತ್ರ ಜೋರಾಗಿ ಹೇಳಿ. ಮ್ಯಾಜಿಕ್. ಕ್ಯಾಮ್ರಾ ಫೆಲ್ ಆಫ್. ಓಕೆ, ಅವ್ರು ಬಂದಿರೋ ಥರ ಯೋಚನೆ ಮಾಡಿ. ಓಕೆ 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 ನೀವು ಯೋಚನೆ ಮಾಡ್ತಾರೆ. ರೈಟ್. ಫಸ್ಟ್ ಲೆಟರ್ ಮಾತ್ರ ಯೋಚನೆ ಮಾಡಿ. ಅವರು ನೀವು ಹೇಳಿ, ನೀವು ಬಂದಿದ್ದೀರಾ ಅಂದರೆ ನೀವು ಬಂದಿರೋ ಸ್ವಲ್ಪ ನನಗೆ ಬೆಲ್ ಹೊಡೆದು ತೋರಿಸಿ ಅಂತ ಹೇಳ್ಬೇಕು. ನೀವು ಬಂದಿದ್ದೀರಾ ಅಂದರೆ ನೀವು ಬಂದಿದ್ದೀರಾ ಅಂತ ಬೆಲ್ ಹೊಡೆದು ತೋರಿಸಿ. ಇಂಟ್ರೆಸ್ಟಿಂಗ್. ಓಕೆ, ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ. ವಿಲ್ ಟ್ರೈ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಅವ್ರ ಹೆಸರನ್ನ ಥಿಂಕ್ ಮಾಡ್ತಾ ಇರಿ. ನೀವು ನನ್ನ ಮೇಲೆ ಟ್ರೈ ಮಾಡಬೇಕು ಅಂತ. ಓಕೆ, ಇವಾಗ ಇಲ್ಲಿ ಅವ್ರ ಪ್ರೆಸೆಂಟ್, ಇವಾಗ ಅವ್ರು ಬಂದಿರೋರು ಅವ್ರ ಹೆಸರನ್ನ ಮದ್ಬಿಟ್ಟು ಜೆ ಇಂದ ಸ್ಟಾರ್ಟ್ ಆಗುತ್ತೆ. ಎಸ್ ಕರೆಕ್ಟ್. ಫುಲ್ ಹೆಸರು ಥಿಂಕ್ ಮಾಡ್ತಾ ಇರಿ, ನನಗೆ ಹೇಳ್ಬೇಡಿ. ಇವಾಗ ಅವ್ರು ನನ್ನ ಮೇಲೆ ಬಂದಿದ್ದಾರೆ ಅಂತ ಇಟ್ಕೊಳ್ಳೋಣ. ಇವಾಗ ನನಗೆ ಅವ್ರು ಯಾರಂತ ಗೊತ್ತಾಯ್ತು ಅಂತ ಇಟ್ಕೊಳ್ಳೋಣ. ಓಕೆ ಫೈನ್, ಐ ಗಾಟ್ ಹಿಸ್ ನೇಮ್, ಜಗದೀಶ್. ಕರೆಕ್ಟ್. ಹೌದು. ಇವಾಗ ಅವ್ರನ್ನ ಹಂಗೆ ಹೋಗಿಸ್ಬಿಡೋಣ. ಹೋಗಿ ಪ್ಲೀಸ್, ಬೇಗ ಹೋಗಿ. ಸೊ ಇವಾಗ ಇದು ನೋಡಿದ್ರೆ ಇಟ್ಸ್ ಆಲ್, ಲೆಟ್ ಮಿ ಟೇಕ್ ಇಟ್ ಆಫ್. ಸೊ ಯು ಹ್ಯಾವ್ ನೋ ಎನಿ ಇಶ್ಯೂಸ್ ಎನಿಮೋರ್. ನೋ. ಅದನ್ನ ಹಂಗೆ ಇಟ್ಬಿಡೋಣ. ಓಕೆ, ಹೋಗ್ಬಿಲ್ಲ ನನ್ನ ಪ್ಲೇಸಿಗೆ ವಾಪಸ್. ಓಕೆ, ಜಗದೀಶ್ ತಾನೆ ನೀವು ಥಿಂಕ್? ಹೌದು. ಓಕೆ, ಅವ್ರಿಗೆ ಬೇಕಾದ್ರೆ ತೋರಿಸ್ಬೋದು ನೀವು. ಸೊ ವೀಕ್ಷಕರೇ, ಹೌದು, ಅದು ನಿಜ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅದೇ ನೇಮು. ಇದು ನಾನು ಬರೆದಿದ್ದ ಅವರು ನೋಡಿಲ್ಲ. ಸೊ ಇಟ್ಸ್ ಟ್ರೂ, ನಾನು ಬರೆದಿದ್ದು ಅದೇ ನೇಮ್, ಜಗದೀಶ್ ಅಂತ. ಇವ್ರು ಬಂದು ನಮ್ಮ ಮಾವ. ಇವ್ರು ತೀರೋದ್ರು 2002 ಅಲ್ಲಿ. ಸೊ ಅವ್ರ ನೇಮ್ನ ನಾನು ಬರೆದಿದ್ದೆ. ಬಟ್ ಯು ಸೇ ಹಾಯ್ ಟು ಹಿಮ್. ಹಾಯ್ ಮಾವ, ಹೌ ಆರ್ ಯು? ಮಿಸ್ಸಿಂಗ್ ಯು ಅ ಲಾಟ್. ಓಕೆ ಫೈನ್, ಲೆಟ್ಸ್ ಟೇಕ್ ಇಟ್ ಲಿಟಲ್ ಮೋರ್ ಸೀರಿಯಸ್. ಓಕೆ ಫೈನ್, ಶಾಲ್ ವಿ? ಓಕೆ. ನಿಮಗೆ ಯಾರಾದ್ರು ಭಯ ತುಂಬ ಭಯ ಪಟ್ಟಿದ್ದೀರಾ ಯಾವತ್ತಾದರೂ? ಅಂದರೆ ತುಂಬ ಭಯ ಪಟ್ಟಿರೋದಂದ್ರೆ ಹಿಂದೆ ನಿಂತು ಹೆದರಿಸಿರೋದು. ಸೊ ಅದನ್ನ ನೋಡಿ ಹೆದರ್ಕೊಂಡಿರೋದು ಅಷ್ಟೇ. ಅದು ಬಿಟ್ರೆ ನಾನು ಸ್ವಲ್ಪ ದೆವ್ವ ಭೂತ ಅದಕ್ಕೆ ಕಂಡ್ರೆ ಭಯ, ಅದಕ್ಕೆ ಹೆದರ್ಕೊತೀನಿ. ಭಯ ಪಡಲ್ಲ? ಖಂಡಿತ ಇಲ್ಲ ತಾನೆ, ಏನು ತೊಂದರೆ ಇಲ್ಲ ಬಿಡಿ. ಹಂಗಂದ್ರೆ ವಿ ವಿಲ್ ಟ್ರೈ ಸಮಥಿಂಗ್ ಇಂಟ್ರೆಸ್ಟಿಂಗ್. ಸೊ ಬಿಫೋರ್ ದಟ್ ಐ ವಾಂಟ್ ಟು ಗಿವ್ ಯು ದ ಕಾಶನ್. ಸೊ ನಮ್ಮ ಅಮ್ಮಂಗೆ 4 ಜನ ಮಕ್ಕಳು ನಾವು. ಸೊ ಏನಾದರೂ ಟ್ರೈ ಮಾಡಂಗಿದ್ರೆ ಏನು ಅಷ್ಟು ಆ ಥರ ಅಷ್ಟೊಂದು ಸೀರಿಯಸ್ ಆಗಿ ನನ್ನ ಮೇಲೆ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ಓಕೆ, ನಿಮ್ಮ ಕೈನ ಬಂದ್ಬಿಟ್ಟು ಹಿಂಗೆ ತೋರಿಸಿ. ಓಕೆ ಫೈನ್. ಓಕೆ, ನಾನು ಜಸ್ಟ್ ಫೋಟೋ ತೆಗಿತೀನಿ ಅಷ್ಟೇ. ಇದೇನಿದೆ ಎಕ್ಸ್ ಇದು? ಅದು ನೀವು ಓಕೆ, ಕ್ಲೀನ್ ಹ್ಯಾಂಡ್. ಓಕೆ, ಫೋಟೋ ತೆಗಿದ್ದೀನಿ. ಇವಾಗ ಇದು ನೋಡ್ತಾ ಇರಿ, ಹಿಂಗೆ ಇಟ್ಟಿರ್ತೀನಿ. ಹಿಂಗೆ ಅಂದರೆ ಒಂದು ಸ್ಪೈಡರ್ ಒಂದು ಬರುತ್ತೆ. ಹೌದು, ಅದು ಹಂಗೆ ನಿಮ್ಮ ಕೈಯಲ್ಲಿ ಹೋಗೋ ಥರನೇ ಇದೆ ಅಲ್ವಾ? ಅಲ್ವಾ? ಹೌದು. ಇವಾಗ ನೋಡಿ, ನಾನು ತಿರ್ಗಾ ಹಿಂಗಂದ್ರೆ ಸಾಕು, ತಿರ್ಗಾ ಸ್ಪೈಡರ್ ಬರುತ್ತೆ. ನೀವು ಮಾಡಿದ್ರೆ ಬರುತ್ತೆ. ಮಾಡಿ, ಟ್ರೈ ಮಾಡಿ.
ಇಲ್ಲ ಇಲ್ಲ, ಒಂದು ನಿಮಿಷ ರೀ. ಈ ಕೈಯಲ್ಲಿ ಟ್ರೈ ಮಾಡಿ, ಈ ಕೈಯಲ್ಲಿ. ದಟ್ ಈಸ್ ಜಸ್ಟ್ ಎ ಟ್ರಿಕ್ಕಿ ಸ್ಪೈಡರ್. ನೀವು ಕೈ ಉಳ್ಕೊಂಡಿದೆ. ಹುಳ ಇದೆಲ್ಲ ಭಯ ಆಗಲ್ಲ ಅಂತಂದ್ರಿ. ಬಟ್ ಅಂದ್ರೆ ಅಂಕಲ್ ಇವಾಗ ಹುಡುಗಿಯರು ಇವಾಗ ಕಾಕ್ರೋಚ್ ನೋಡಿದ ಮೇಲೂ ಹೆದರ್ಕೊಳ್ತಾರಲ್ಲ, ಆ ಥರ ಎಲ್ಲ ಸಡನ್ ಆಗಿ ಆಲ್ ಆಫ್ ಅ ಸಡನ್ ಕೈಯಲ್ಲಿ ಬಂದ್ರೆ ಅಫ್ಕೋರ್ಸ್ ಭಯ ಆಗುತ್ತಲ್ಲ. ಸೊ ಆ ಥರ ಭಯ ಅಷ್ಟೇ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ ರೈಟ್. ಓಕೆ. Did I scare you? A little bit. ನಾಟ್ ಮಚ್. Not much. Okay, fine. We'll do something more. ಓಕೆ. ಸ್ಟಾರ್ಟ್ ಮಾಡಲಾ? ಓಕೆ. ವಿ ಮೆಜಿಷಿಯನ್ಸ್ ನೀವು ಕೇಳಿದ್ರಿ ದುಡ್ಡು ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರಿ. ಹೌದು. ವಿ ಹ್ಯಾವ್ ಅ ವೆರಿ ಟೆಕ್ನಿಕಲ್ ವೇಸ್ ಟು ಮೇಕ್ ಮನಿ. ಅದನ್ನು ಜಾದೂ ಮಾಡಿ ಏನಾದರೂ ದುಡ್ಡು ಜಾಸ್ತಿ ಮಾಡ್ತೀರಾ? ಅಂದರೆ ವಿ ಕ್ಯಾರಿ ಸಮ್ ಪೇಪರ್ಸ್ ಲೈಕ್ ದಿಸ್. ಓಕೆ. ಈ ಪೇಪರ್ಸ್ ಇದೆ ಅಲ್ವಾ, ಈ ಪೇಪರ್ಸ್ ಬಂದ್ಬಿಟ್ಟು ಜಸ್ಟ್ ಒಂದು ಮ್ಯಾಗಝಿನ್ ಪೇಪರ್ಸ್. ಐ ಹ್ಯಾವ್ ಲೈಕ್ 1 2 3 4 ಅಲ್ವಾ. ನಾವಾಗ ದುಡ್ಡು ಮಾಡಬೇಕಂದ್ರೆ ಏನು ಮಾಡ್ತೀನಿ ಅಂತಂದರೆ, ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹಿಂಗಂದರೆ ಸಾಕು, ಮೇಕ್ಸ್ ಮನಿ. ಇಸ್ ಇಟ್ ರಿಯಲ್ ಮನಿ? ಬೇಕಾ ನಿಮಗೆ? ಬಟ್ ದ ಪ್ರಾಬ್ಲಮ್ ವಿತ್ ದಿಸ್ ಮನಿ ಇಸ್ ಇಟ್ ನಾಟ್ ಸ್ಟೇ ಫಾರ್ ಅ ಲಾಂಗ್ ಟೈಮ್. ಒಂದು ಸ್ವಲ್ಪ ತಿರುತ್ತೆ, ಆಮೇಲೆ ದುಡ್ಡಾಗಿ ಚೇಂಜ್, ಪೇಪರ್ ಚೇಂಜ್ ಓಕೆ. ಇವಾಗ ದುಡ್ಡಿದೆ. ಬೇಕಾ ನಿಮಗೆ? ಅಂದರೆ ಸಾಕು, ಪೇಪರ್ ಆಗಿಬಿಟ್ಟಿರುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಅದಕ್ಕೆ ನಾನು ಯಾರಿಗೂ ನಿಮ್ಮ ಕೈ ತೋರಿಸಿ ಹಿಂಗೆ. ಓಕೆ, ಇಟ್ಸ್ ಕಂಪ್ಲೀಟ್ಲಿ ಪೇಪರ್. So we magicians make money like this. In case if we are running out of money, we have a second option to make money. Oh wow, quite interesting. So you want to learn some magic? ಯಾ, ನೋಡಿ ವೀಕ್ಷಕರೇ, ನೀವು ಹೊರಗೆ ಹೋಗಿ ನಿಮ್ದು ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ ಅಂದ್ರೆ, ನಿಮ್ಮ ಹತ್ರ ಕ್ಯಾಶ್ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ವರ್ಕ್ ಆಗುತ್ತೆ ಅಷ್ಟೇ. ಟ್ರೈ ಮಾಡ್ಬೋದು. ಬೇಡ, ನಾವೇನಾದ್ರೂ ಶಾಪ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಹೋಗಿ ಆಮೇಲೆ ವಾಪಸ್ ಅದು ಪೇಪರ್ ಕನ್ವರ್ಟ್ ಆಗಲಿ, ಹೆಂಗಿದ್ರು ನಮಗೆ ಗೊತ್ತಿರುತ್ತಲ್ಲ ಕನ್ವರ್ಟ್ ಆಗುತ್ತೆ ಅಂತ ಕೊಟ್ಬಿಟ್ಟು ಹೋಗ್ತಾರೆ ಸೀದಾ. ಸೊ ನೋಡಿ, ನೀವು ಈ ಟ್ರಿಕ್ನ ಕಲ್ತ್ಕೊಳ್ಳಿ ವೀಕ್ಷಕರೇ. ಓಕೆ ಸರ್, ನೆಕ್ಸ್ಟ್ ಏನ್ ಜಾದೂ ಮಾಡ್ತಾ ಇದ್ದೀರಾ? Let us take a small break. ಓಕೆ, ಟಿಕ್ ಟಾಕ್ ಬ್ರೇಕ್. We will take a tic tac. You want to have one? ಯಾ. But ನೀವು ಇನ್ನೊಂದು ನನಗೊಂದು ಓಕೆ ತಗೊಳ್ಳಿ. ಓಕೆ, ಒಂದು ಹೊರಡು ಹಾಕ್ಬಿಟ್ಟು ನೀವು ತಗೊಳ್ಳಿ, ನೀವು ಎಂಜಾಯ್ ಮಾಡಿ. ಓಕೆನಾ? ಏನು ನೋಡ್ಕೊಳ್ಳಿ, ಯು ಕ್ಯಾನ್ ಗೋ ಟು ಪ್ಲೇಸ್. ಯಾ. ಓಕೆ. ಟಿಕ್ ಟಾಕ್ ಇದೆ ಅಲ್ವಾ, ಇದು ಎಸ್. ಇವಾಗ ಏನಾಯ್ತು ಅಂತಂದರೆ, ಐ ಆಮ್ ಸ್ಟಾರ್ಟಿಂಗ್ ಟು ಪುಷ್ ಇಟ್ ಅಪ್. ಹಿಂಗಂದರೆ ಪುಷ್ ಮಾಡ್ತಾ ಇದ್ರೆ ಮೇಲೆ ಬರುತ್ತೆ. ಕಾಣ್ತಿದ್ಯಾ? ನೋಡ್ತಾ ಇರಿ. ಕಾಣ್ತಿದ್ಯಾ? Now it's your turn. ನೋ, ಇಲ್ಲ, ನನ್ನ ಜೀವನದಲ್ಲಿ ಇನ್ನೂ ತುಂಬ ಆಸೆಗಳಿದೆ. ಸೊ ಹಂಗೆಲ್ಲ ಟ್ರೈ ಮಾಡೋಕ್ಕೋಗಲ್ಲ. ನನ್ನ ಬಾಯಲ್ಲಿದ್ದು ನನ್ನ ಬಾಯಲ್ಲೇ ಇದೆ. ಏನಾಗಲ್ಲ. There's a small passage over here. ಅದ್ರಲ್ಲಿ ಹಂಗೆ ನನ್ನ ಕಣ್ಣಿಂದನೂ ಆಚೆ ತರಿಸ್ಬೋದಾ? ಶಾಲ್ ಐ ಟ್ರೈ ದಟ್? ಯಾ, ಟ್ರೈ ಇಟ್. ಬಿಲೀವ್ ಮಾಡ್ತಿದ್ದೀರಾ? ಟ್ರೈ ಎನಿ ಸಚ್ ಥಿಂಗ್ಸ್. ಇದೆಲ್ಲ ಏನು ಟ್ರೈ ಮಾಡೋದು ಬೇಡ. ಅದೇ ನಿಮ್ಗೆ ಗೊತ್ತಿದ್ದಂಗೆ 20 years ಆಫ್ ಪ್ರಾಕ್ಟೀಸ್ ಎಲ್ಲ ಮಾಡಿ ವಿತ್ ಲಾಟ್ ಆಫ್ ನಾಲೆಜಸ್ ಆ್ಯಂಡ್ ಎವ್ರಿಥಿಂಗ್ ವಿ ಆರ್ ಡೂಯಿಂಗ್ ಇಟ್ ಜಸ್ಟ್ ಟು ಎಂಟರ್ಟೈನ್ ಪೀಪಲ್ ಅಷ್ಟೇ. ಓಕೆ. ಇದೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ವಿತೌಟ್ ಪ್ರಾಕ್ಟೀಸ್ ಏನು ಮಾಡೋಕ್ಕೆ ಹೋಗಬೇಡಿ. ನಿಜ ವೀಕ್ಷಕರೇ, ನೀವು ಇವಾಗ ಏನು ನೋಡಿದ್ರಲ್ಲ, ಅದು ಟಿಕ್ ಟಾಕ್ ಬಾಯಲ್ಲಿ ಹಾಕ್ಬಿಟ್ಟು ಅವರು ಕಣ್ಣಿಂದ ಹೊರಗೆ ತೆಗೆದ್ರಲ್ಲ. ಸೊ ಅವರಿಗೆ ಒಂದು 20+ years ಆಫ್ ಪ್ರಾಕ್ಟೀಸ್ ಇದೆ. ಅವರು ಕಂಟಿನ್ಯೂಸ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಸೊ ಮ್ಯಾಜಿಕ್ ಈಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಪ್ರೊಫೆಷ್ನಲ್ ಲೆವೆಲ್ಗೆ ನಾವು ಹೋಗ್ಬೋದು ಅಂತ ಅವ್ರು ಬಿಲೀವ್ ಮಾಡ್ತಾರೆ. ಸೊ ನೀವೇನಾದರೂ ಈ ಪಾಡ್ಕಾಸ್ಟ್ನ ನೋಡಿ, ಓಕೆ ನಾನು ಟಿಕ್ ಟಾಕ್ನ ಬಾಯಲ್ಲಿ ಹಾಕೊಂಡ್ಬಿಟ್ಟು ಕಣ್ಣಿಂದ ತೆಗಿಬೋದು, ಮೂಗಿಂದ ತೆಗಿಬೋದು ಅಂತೆಲ್ಲ ದಯವಿಟ್ಟು ಆ ಥರ ಮಾಡಿದ್ದಾನೆ ಆ್ಯಕ್ಚುಲಿ.
ಮನೇಲಿ ಟ್ರೈ ಮಾಡಿದ್ದಾರೆ ಇದನ್ನ? ಕಣ್ಣಿಗೆ ಹಾಕ್ಬಿಟ್ಟು ತುಂಬ ಕಣ್ಣೆಲ್ಲ ಉರಿ ಬಂದು ಏನೇನೋ ಆಗಿ. ಓ ನೋಡಿ ವೀಕ್ಷಕರೇ, ಸೊ ಡಿಸ್ಕ್ಲೈಮರ್, ದಯವಿಟ್ಟು ಯಾರಾದ್ರೂ ಮಕ್ಕಳು ಏನಾದ್ರೂ ಇದನ್ನ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಓಕೆ ಇವಾಗ ಮಕ್ಳಿಗೆ ಸ್ವಲ್ಪ ಇರುತ್ತೆ, ಓಕೆ ನಾನು ಮನೇಲಿ ಏನೋ ಮ್ಯಾಜಿಕ್ ಕಲ್ತಿದ್ದೀನಿ ಅಂತ ಸ್ಕೂಲಲ್ಲಿ ಹೋಗ್ಬಿಟ್ಟು ಅವ್ರ ಫ್ರೆಂಡ್ಸ್ ಮುಂದೆ ಓಕೆ ನೋಡು ನಾನು ಈ ಮ್ಯಾಜಿಕ್ ಕಲ್ತಿದ್ದೀನಿ ಟಿಕ್ ಟಾಕ್ ಬಾಯಲ್ಲಿ ಹಾಕೊಂಡ್ಬಿಟ್ಟು ಕಣ್ಣಲ್ಲಿ ತೆಗಿತೀನಿ ಮೂಗಲ್ದೆ. ಸೊ ದಯವಿಟ್ಟು ಮಕ್ಳು ಯಾರು ಇದನ್ನ ಟ್ರೈ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅಷ್ಟು ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಪ್ರಾಕ್ಟೀಸ್ ಮಾಡಿ, ನೀವು ಮ್ಯಾಜಿಷಿಯನ್ ಆಗ್ಬೋದು. ಸೊ ಅವಾಗ ಬೇಕಿದ್ರೆ ನೀವು ಅದನ್ನ ಟ್ರೈ ಮಾಡಿ. ಸೊ ಅದಕ್ಕೆ ಮುಂಚೆ ಯಾರು ಟ್ರೈ ಮಾಡಕ್ ಹೋಗ್ಬೇಡಿ. ಓಕೆ ಸರ್, ಇಷ್ಟೊತ್ತವರೆಗೂ ನಮಗೆ ಅವರು ಡಿಫ್ರೆಂಟ್ ಮ್ಯಾಜಿಕ್ನ ತೋರಿಸಿದ್ರು. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಮ್ಯಾಜಿಕ್ಸ್ನ ತೋರಿಸಿದ್ರು. ಸೊ ಬನ್ನಿ ನೆಕ್ಸ್ಟ್ ಸರ್ ಯಾವ ಮ್ಯಾಜಿಕ್ನ ನಮ್ಗೆ ಇವಾಗ ತೋರಿಸ್ತಾರೆ ನೋಡೋಣ. ಸರ್ ಓಕೆ ಮ್ಯಾಜಿಕ್ ಮಾಡೋಣ. ಕಾರ್ಡ್ಸ್ ಅಲ್ಲಿ ಕಾರ್ಡ್ಸ್ ಮ್ಯಾಜಿಕ್ ಅಂದ್ರೆ 2-3 ವಿಷಯಗಳು ತುಂಬಾ ಇಂಪಾರ್ಟೆಂಟ್ ಮ್ಯಾಜಿಕ್ ಅಲ್ಲಿ. ಅದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಬಂದ್ಬಿಟ್ಟು ಕಾರ್ಡ್ಸ್. ಎಲ್ಲ ಮ್ಯಾಜಿಷಿಯನ್ ಅಂದ್ರೆ ಕಾರ್ಡ್ಸ್ ಅಲ್ಲಿ ಮ್ಯಾಜಿಕ್ ಮಾಡ್ತಾರೆ. ಹೌದು ಹೌದು. ನಾನು ಕೆಲವೊಂದು ಕಾರ್ಡ್ಸ್ ತಂದಿದ್ದೀನಿ. ತುಂಬ ಜನ ಇದ್ರೆ ಚೆನ್ನಾಗಿರುತ್ತೆ. ನೀವು ಒಬ್ಬರೇ ಇದ್ದೀರಾ, ಸೊ ನಿಮ್ಮೊಬ್ಬರಿಗೆ ಮಾತ್ರ ಒಬ್ಬರಿಗೆ ಮಾತ್ರ ಮಾಡಿ ಇಟ್ಕೊಂಡು ಮ್ಯಾಜಿಕ್ ಮಾಡೋಕೆ ಏನಾಗುತ್ತೋ ಅದನ್ನು ಟ್ರೈ ಮಾಡ್ತೀನಿ. ಇರಿ, ಓಕೆ ಲೆಟ್ ಮೀ ಟ್ರೈ. ಓಕೆ ಸರ್. ಇವಾಗ ಮೆಂಟಲಿಸಮ್, ಮೈಂಡ್ ರೀಡಿಂಗ್ ಅಂತೆಲ್ಲ ಹೇಳ್ತೀರಿ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಸೈಕಾಲಜಿನೇ ಅದು. ಇವಾಗ ಮ್ಯಾಜಿಕಲ್ಲಿ ಸ್ಲೇಡ್ ಆಫ್ ಹ್ಯಾಂಡ್ ಬಂದ್ಬಿಟ್ಟು ಸೈಕಾಲಜಿ ಅಲ್ಲ, ಇಟ್ಸ್ ಆರ್ಟ್ ಫಾರ್ಮ್. ಅಂದರೆ ಅಭ್ಯಾಸ ಮಾಡಬೇಕು, ಎಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಎಲ್ಲ ಮಾಡಬೇಕಾಗುತ್ತೆ. ಬಟ್ ಮೆಂಟಲಿಸಮ್ ಅಂತ ಬಂದರೆ ಅದು ಬಂದ್ಬಿಟ್ಟು ಮೈಂಡ್ ಅಭ್ಯಾಸ. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಫ್ರಮ್ ದ ಮೈಂಡ್. ವಿ ಹ್ಯಾವ್ ಟು ಪ್ರಾಕ್ಟೀಸ್ ಹೌ ಪೀಪಲ್ ಆರ್ ಗೋನ್ ಟು ಥಿಂಕ್ ಅಂತ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ ಇದು ಒಂದು ಇಂಟ್ರೆಸ್ಟಿಂಗ್ ಟ್ರಿಕ್ ಇದು. ಇವಾಗ ಇಲ್ಲಿ ಒಂದು ಕಾರ್ಡ್ಸ್ ಇಟ್ಟಿದ್ದೀನಿ. ಈ ಕಾರ್ಡ್ಸಲ್ಲಿ ನಾನು ಒಂದೇ ಒಂದು ಕಾರ್ಡ್ ಮಾತ್ರ ತಿರುಗಿಸಿಟ್ಟಿದ್ದೀನಿ. ಯಾವುದಂತ ನಿಮ್ಗೆ ಗೊತ್ತಿರೋಕ್ಕೆ ಸಾಧ್ಯತೆ ಇಲ್ಲ, ನನಗೆ ಗೊತ್ತಿದೆ. ನಾನು ಇವಾಗ ಆ ಕಾರ್ಡ್ನ ನಿಮ್ಮ ಮೈಂಡಿಗೆ ನಾನು ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆನಾ? ನೀವು ಏನು ಯೋಚನೆ ಮಾಡಬೇಡಿ. ನಿಮ್ಮ ಮೈಂಡಲ್ಲಿ ಒಂದು ಕಾರ್ಡ್ ಥಿಂಕ್ ಮಾಡಿ. ಒಂದು ಕಾರ್ಡ್ ಥಿಂಕ್ ಮಾಡಿ, ಒಂದು ನಂಬರ್ ಥಿಂಕ್ ಮಾಡಿ. ಕಾರ್ಡ್ ಗೊತ್ತಾನೆ, ಕ್ಲಬ್, ಹಾರ್ಟ್, ಸ್ಪೇಡ್, ಡೈಮಂಡ್, 1 2 3 ಏಸ್, 1 2 3 4 5 6 7 8 9 ಒಂದು ಕಾರ್ಡ್ ಥಿಂಕ್ ಮಾಡಿ. ಇಲ್ಲ, ಆ ಕಾರ್ಡ್ ಬೇಡ. ಮೈಂಡ್ ಚೇಂಜ್ ಮಾಡಿ, ಆ ನಂಬರ್ ಚೇಂಜ್ ಮಾಡಿ. ಚೇಂಜ್ ಮಾಡಿದ್ದೀರಾ? ಓಕೆ ಫೈನ್. ಇವಾಗ ಒಂದು ನಂಬರ್ ಸ್ಟೇ ಆಗಿದ್ದೀರಾ. ಈ ನಂಬರ್ ನಿಮ್ಗೆ ಇಷ್ಟ ಅಂದರೆ ಇಟ್ಕೊಳ್ಳಿ, ಅಥವಾ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ಇಲ್ಲ, ಇದೇ ನಂಬರ್ ಇಟ್ಕೋತೀನಿ. ಯು ಹ್ಯಾವ್ ಅ ನಂಬರ್ ಇನ್ ಯುವರ್ ಮೈಂಡ್. ನನ್ ಆಫ್ ಅಸ್ ನೋ, ಐ ಡೋಂಟ್ ನೋ. ಹೌದು, ಆಫ್ ಕೋರ್ಸ್. ಅಥವಾ ಯಾರಿಗೂ ಇಲ್ಲಿ ಬೇರೆ ಯಾರಿಗೂ ನೀವು ಹೇಳಿಲ್ಲ ಅಲ್ವಾ? ಇಲ್ಲ. ಓಕೆ. ಸೂಟ್ ಮೈಂಡಲ್ಲಿ ಇದೆಯಾ? ಕ್ಲಬ್, ಹಾರ್ಟ್, ಸ್ಪೇಡ್, ಡೈಮಂಡ್. ಆ ನಂಬರ್ ಜೊತೆಗೆ ಒಂದು ಸೂಟ್ ಥಿಂಕ್ ಮಾಡ್ಕೊಳ್ಳಿ. ಓಕೆ, ಯು ವಾಂಟ್ ಟು ಸ್ಟೇ ವಿತ್ ದಟ್. ಎಲ್ಲ ಕರೆಕ್ಟ್ ಆಗಿದೆ ಅಲ್ವಾ? ಹೌದು. ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ. ಫಾರ್ ದ ಫಸ್ಟ್ ಟೈಮ್ ನೀವು ಆ ಕಾರ್ಡ್ನ ಹೆಸರು ಹೇಳ್ತೀರಾ. ಆ ಒಂದು ಕಾರ್ಡ್ ಮತ್ತೆ ತಿರುಗಿಸಿದ್ರೆ ಇಟ್ ವಿಲ್ ಬಿ ಅಮೇಸ್ಡ್. ವಿಲ್ ಇಟ್ ಬಿ ಅಮೇಸಿಂಗ್. ಓಕೆ, ಹೇಳಿ ಯಾವ ಕಾರ್ಡ್ ಅಂತ. 7 ಆಫ್ ಡೈಮಂಡ್. 7 ಆಫ್ ಡೈಮಂಡ್. ನೀವು ಯಾವ ಕಾರ್ಡ್ ಬೇಕಾದ್ರೆ ಹೇಳಿರ್ಬೋದು. ನೀವು ಹೇಳಿದ್ದು ಯಾವುದು? 7 ಆಫ್ ಡೈಮಂಡ್. ಹೌದು, 7 ಆಫ್ ಡೈಮಂಡ್. ನಾನು ನಿಮ್ಗೆ ಹೇಳದಂಗೆ ಈ ಪ್ಯಾಕಲ್ಲಿ ಬೇರೆ ಎಂಥದ್ದಿಲ್ಲ. ಒಂದೇ ಒಂದು ಕಾರ್ಡ್ ಮಾತ್ರ ತಿರುಗಿಸಿಟ್ಟಿದ್ದೀನಿ. 7 ಆಫ್ ಹಾರ್ಟ್ಸ್ ಅಲ್ವಾ? ಡೈಮಂಡ್. ನೀವು ಹೇಳಿದ್ದು ಯಾವುದು? 7 ಆಫ್ ಡೈಮಂಡ್ಸ್. ಓ ಮೈ ಗಾಡ್. ಆ್ಯಕ್ಚುಲಿ ಏನಂತಂದರೆ ಯಾವಾಗಲೂ ಸರಿಯಾಗಿ ಮಾಡ್ತೀನಿ. ಇವತ್ತೂ ಸಹ ಅಷ್ಟೇ. 7 ಆಫ್ ಡೈಮಂಡ್ಸ್. ನೀವು ಯಾವ ಕಾರ್ಡ್ ಬೇಕಾದ್ರೆ ಹೇಳಿರ್ಬೋದು. ನೀವು ಹೇಳಿ 7 ಆಫ್ ಡೈಮಂಡ್ಸ್. ಅಮೇಜಿಂಗ್ ಸರ್, ಅಮೇಜಿಂಗ್. ಥ್ಯಾಂಕ್ ಯು. ಸೊ ಇದೆಲ್ಲ ಸೈಕಾಲಜಿದಲ್ಲಿ ಬರುತ್ತೆ. ಅಂದರೆ ಏನೋ ಹತ್ರ ಏನೋ ಹೇಳೋದಷ್ಟೇ ನಾವು. ಅಂದ್ರೆ ಅದ್ರ ಅರ್ಥ ಏನು? ಇವಾಗ ನಾನು ಏನ್ ಥಿಂಕ್ ಮಾಡ್ತೀನಿ ಅನ್ನೋದು ನಿಮಗೆ ಮುಂಚೆನೆ ಗೊತ್ತಾಗಿದೆ. ನೀವೇನು ಅನ್ಕೊಂಡಿದ್ದೀರಾ ಈ ಟ್ರಿಕ್ ಬಗ್ಗೆ? ಈ ಟ್ರಿಕ್ ನೀವು ನೋಡಿದ್ರಲ್ಲ, ನಿಮ್ಗೆ ಏನು ಅನ್ಸುತ್ತೆ ಇದನ್ನ? ಸೊ ಅಂದ್ರೆ ಇವಾಗ ನಿಮ್ಮ ಇನ್ಫ್ಲುಯೆನ್ಸ್ ಏನು ಅನ್ಸುತ್ತೆ? ಅದೇ ಇವಾಗ ಬೇಸಿಕ್ ಆಗಿ ನಾನು ಹೆಂಗ್ ಅನ್ಕೋತೀನಿ ಅಂತಂದ್ರೆ, ಇವಾಗ ಅದು ಒಂದು ಹ್ಯೂಮನ್ ಟೆಂಡೆನ್ಸಿ ಅಂತ ಹೇಳ್ಬೋದು. ಇವಾಗ ಓಕೆ, ನಾವು ಏನ್ ಥಿಂಕ್ ಮಾಡ್ತಾ ಇರ್ತೀವಿ ಅದು ನಾವು ಸ್ವಲ್ಪ ಲಿಪ್ ಮೂವ್ಮೆಂಟ್ ಮಾಡ್ತೀವಿ. ಆ ಕಾನ್ಶಿಯಸ್ನೆಸ್ ಅಲ್ಲಿ ಒಂದು ಲಿಪ್ ಮೂವ್ಮೆಂಟ್ ಬಂದ್ಬಿಡುತ್ತೆ. ಮತ್ತೆ ಎಷ್ಟೊಂದು ಜನಕ್ಕೆ ಲಿಪ್ ಮೂವ್ಮೆಂಟ್ ತುಂಬಾ ಓವರ್ ಪ್ರಾಕ್ಟೀಸ್ ಇರುತ್ತೆ. ಸೊ ಆ ಲಿಪ್ ಮೂವ್ಮೆಂಟ್ ಮುಖಾಂತರ ಅವರು ಅದನ್ನ ಗೆಸ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಪರ್ಫೆಕ್ಟ್, ಕರೆಕ್ಟಾಗಿ ಹೇಳಿದಾರೆ. ಇಲ್ಲ, ಮುಂಚೆನೆ ಓಪನ್ ಮಾಡಿ ಇಟ್ಟಿದ್ನಲ್ಲ ನಾನು. ಸೊ ಇದು ನೀವು ಮುಂಚೆನೆ ಅದನ್ನ ಡಿಸೈಡ್ ಮಾಡಿದ್ದು. ಮುಂಚೆ ಡಿಸೈನ್ ಮಾಡಿದ್ದು ಹಿಂಗೆ ನಾನು ಮಾಡಿರ್ತೀನಿ. ದಟ್ ಇಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಸೊ ರಿವೀಲ್ ಮಾಡ್ತೀರಾ? ನಾನು ಹೇಳ್ತೀನಿ. ನಾನು ನಿಮ್ಮ ಇನ್ಫ್ಲುಯೆನ್ಸ್ ಮಾಡಿದೆ ಆಗ ನಂಬರ್ ಥಿಂಕ್ ಮಾಡೋದಕ್ಕೆ. ಓಕೆ, ಅದೇ ಹೇಳಿದ್ನಲ್ಲ ಅದೇ. ಇವಾಗ 1 ಇಂದ 5 ಇಡೋದು ನಂಬರ್ ಥಿಂಕ್ ಮಾಡ್ಕೊಳ್ಳಿ ಅಂತಂದ್ರೆ ಥಿಂಕ್ ಮಾಡಿದ್ದೀರಾ? 3 ಇಲ್ಲ,
ನೋಡಿ ಇನ್ಫ್ಲೂಯೆನ್ಸ್ ತಪ್ಪಾಯಿತು. ಸೊ ಜಸ್ಟ್ ಜೋಕಿಂಗ್. ಓಕೆ ಫೈನ್. ಓಕೆ ಸರ್, ಲೆಟ್ ಅಸ್ ಟ್ರೈ ಸಮಥಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಮೋರ್ ಇಂಟ್ರೆಸ್ಟಿಂಗ್. ಓಕೆ, ವಿಲ್ ಡೂ ಸಮ್ ಮೋರ್ ಮ್ಯಾಜಿಕ್. ಎನಿ ಅದರ್ ಕ್ವಶನ್ಸ್? ನೋ? ಎಸ್ ನೋ. ಜಾದು ಅಲ್ಲೇ ಮುಳುಗೋಗ್ಬಿಟ್ಟಿದೀವಿ ಫುಲ್. ನೋಡೋಣ ಇನ್ನು ಯಾವ ಥರ ಜಾದು ನೋಡ್ಬೋದು ಅಂತ. ರೈಟ್, ಫೈನ್, ನೋ ಪ್ರಾಬ್ಲಮ್. ನೀವು ಯಾವಾಗಲೂ ಹಿಪ್ನೋಟೈಸ್ ಆಗಿದ್ದೀರಾ? ಇಲ್ಲ. ಹಿಪ್ನೋಟೈಸ್ ಮಾಡಲ್ಲ ನಿಮ್ಮನ್ನ? ಓಕೆ, ಟ್ರೈ ಇಸ್ ಮಾಡಿ. ಇಟ್ ಓಕೆ ಫಾರ್ ಯು ಡ್ಯಾನ್ಸ್ ಓವರ್ ಹಿಯರ್? ಡ್ಯಾನ್ಸ್ ಮಾಡ್ತೀರಾ? ಹಾಡು ಆಡ್ತೀರಾ? ಟ್ರೈ ಮಾಡೋಣ ಬನ್ನಿ. ಓಕೆ, ಕೈಗೆ ಇಟ್ಕೊಳ್ಳಿ, ಸ್ವಲ್ಪ ದೂರ ಇಟ್ಕೊಳ್ಳಿ. ಇವಾಗ ನೀವು ಹೇಳಿ, ಸ್ವಲ್ಪ ಇಲ್ಲಿಗೆ ಬಂದ್ಬಿಡಿ. ಇವಾಗ ಇಲ್ಲೇ ಅಲ್ವಾ? ಕೈ ಹಿಂಗೆ ಇಟ್ಕೊಳ್ಳಿ. ಇವಾಗ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್? ನೀವು ರೈಟ್ ರೈಟ್ ಹ್ಯಾಂಡ್ ಅಲ್ವಾ? ಲೆಫ್ಟ್ ಹ್ಯಾಂಡ್ ಕೆಳಗೆ ಹಾಕಿ. ಲೆಫ್ಟ್ ಹ್ಯಾಂಡ್ ಕೆಳಗೆ ಹಾಕಿ. ಲೆಫ್ಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ತಿರುಗಿಸಿ. ನಾನು ದೂರ ಇರ್ತೇನೆ. ಫಸ್ಟ್ ಸ್ಮೆಲ್ ಮಾಡಿ ನೋಡಿ ನಿಮ್ಮ ಕೈನ. ನಿಮ್ಮ ಕೈಲಿ ಏನು ಸ್ಮೆಲ್ ಬರ್ತದೆ? ನಥಿಂಗ್. ಏನು ಫುಲ್ ಕೈ ಏನಿಲ್ಲ. ಸ್ಮೆಲ್ ಬರ್ತಾ ಇಲ್ಲ. ಕೈ ಹಿಂಗೆ ಇಟ್ಕೊಳ್ಳಿ. ನಿಮ್ಮ ಕೈ ಕೆಳಗಡೆ ಒಂದು ಚಿಕ್ಕ ಒಂದು ಬ್ಯಾಗ್ ಇದೆ. ನಾನು ಹೇಳೋದನ್ನ ನೀವು ಹಂಗೆ ಮೆಂಟಲಿ ವಿಜುವಲೈಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಓಕೆನಾ? ನಿಮ್ಮ ಕೈ ಕೆಳಗಡೆ ಒಂದು ಚಿಕ್ಕ ಬ್ಯಾಗ್ ಇದೆ. ಆ ಬ್ಯಾಗಲ್ಲಿ ಕೆಲವೊಂದು ಫ್ರೂಟ್ಸ್ ಇದೆ. ಮ್ಯಾಂಗೋ, ಪೈನಾಪಲ್ ಅಂಡ್ ಪಪ್ಪ, ಯಾವ್ದು ಬೇಕು ನಿಮಗೆ? ಮ್ಯಾಂಗೋ. ಕೈ ಹೊಡಾಕಿ ಮ್ಯಾಂಗೋ ತೆಗೀರಿ. ಕೈ ಸ್ಟ್ರೇಟ್ ಇಟ್ಕೋಬೇಕು. ಮ್ಯಾಂಗೋ ಚೆನ್ನಾಗಿ ಸ್ಕ್ವೀಸ್ ಮಾಡಿ. ಹೇಗೆ ಅನಿಸ್ತಿದೆ? ಆರ್ ಯು ಸ್ಕ್ವೀಸಿಂಗ್ ಅ ಮ್ಯಾಂಗೋ? ಹೌದು. ಯು ಹ್ಯಾವ್ ಟು ಇಮ್ಯಾಜಿನ್ ಇಟ್, ಇಲ್ಲಾಂದ್ರೆ ವರ್ಕ್ ಆಗಲ್ಲ. ಹೊರಗಡೆ ಹಾಕ್ಬಿಡಿ. ಇವಾಗ ನಿಮ್ಮ ಕೈ ಫುಲ್ ಮ್ಯಾಂಗೋ ಇದೆ ಅಲ್ವಾ? ಕೈನ ಚೆನ್ನಾಗಿ ರಬ್ ಮಾಡಿ. ಚೆನ್ನಾಗಿ ರಬ್ ಮಾಡಿ. ಎಲ್ಲ ಮ್ಯಾಂಗೋ ಆಚೆ ತೆಗೀರಿ. ಎಲ್ಲ ಮ್ಯಾಂಗೋ ಆಚೆ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಹೊರಡೆ ಹಾಕ್ಬಿಡಿ ಮ್ಯಾಂಗೋನೆಲ್ಲ. ಇವಾಗ ನಿಮ್ಮ ಕೈಲಿ ಎಲ್ಲೋ ಮ್ಯಾಂಗೋ ಅಂಟ್ಕೊಂಡಿತ್ತಲ್ವಾ? ಆ ಮ್ಯಾಂಗೋ ತೆಗ್ದಿದ್ದೀರಾ, ಹೊರಡೆ ಹಾಕಿದ್ದೀರಾ. ಇವಾಗ ನಾವು ಲೆಟ್ ಅಸ್ ರೀಕಾಲ್ ಎವ್ರಿಥಿಂಗ್. ನೀವು ಫಸ್ಟ್ ನಿಮ್ಮ ಕೈಯಲ್ಲಿ ನೀವು ಸ್ಮೆಲ್ ಮಾಡಿ ನೋಡಿದ್ರಿ, ಏನು ಸ್ಮೆಲ್ ಇರಲಿಲ್ಲ. ಮ್ಯಾಂಗೋ ತೆಗೆದ್ರಿ, ಸ್ಕ್ವೀಸ್ ಮಾಡಿದ್ರಿ, ಹೊರಡೆ ಹಾಕಿದ್ರಿ. ಇವಾಗ ನಿಮ್ಮ ಕೈಲಿ ಇರೋದು ಒಂದೇ ಒಂದು, ಏನಂದ್ರೆ ಸ್ಮೆಲ್ ಆಫ್ ದಿ ಮ್ಯಾಂಗೋ ಅಲ್ವಾ? ಅರೋಮಾ, ಮ್ಯಾಂಗೋ ಅರೋಮಾ ಇದೆ. ಸ್ಮೆಲ್ ಮಾಡಿ ನೋಡಿ. ಹೌದು, ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ. ಆರ್ ಯು ಶ್ಯೂರ್? ಎಸ್, ಐ ಆಮ್ ಶ್ಯೂರ್. ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ ಕೈಯಲ್ಲಿ. ಹೌ ಕಮ್ ನಾನು ನಿಮ್ಮನ್ನ ಟಚ್ ಮಾಡಿಲ್ಲ? ಹೌದು, ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ, ನಿಜ. ಕ್ವೈಟ್ ಇಂಟ್ರೆಸ್ಟಿಂಗ್. ಓಕೆ, ಥ್ಯಾಂಕ್ ಯು. ಸೊ ಇದೆಲ್ಲ ಸೈಕಾಲಜಿಕಲ್ ಮ್ಯಾಜಿಕ್ಸ್ ಅಲ್ಲಿ ಬರುತ್ತೆ. ಓಕೆ, ಸ್ಟಿಲ್ ಆ ಮ್ಯಾಂಗೋ ಸ್ಮೆಲ್ ಇದೆ ನನ್ನ ಕೈಯಲ್ಲಿ. ಸೊ ವಾಟ್ ಇಫ್ ನಾನು ಮ್ಯಾಂಗೋ ಬದಲು ಪೈನಾಪಲ್ ಚೂಸ್ ಮಾಡಿದ್ರೆ ಸೇಮ್ ಪೈನಾಪಲ್ ಸ್ಮೆಲ್ ಬಂದಿರುತ್ತೆ. ವಾಟ್ ಎವರ್ ಯು ಥಿಂಕ್ ಇಟ್ ವಿಲ್ ಹ್ಯಾಪನ್ ಅಷ್ಟೇ. ಇವಾಗ ನೀವು ಬಂದ್ಬಿಟ್ಟು ಅದೇ ಇಟ್ಸ್ ಲೈಕ್ ಸಬ್ಲಿಮಿನಲ್ ಮೆಸೇಜಸ್ ಅಂತ ಹೇಳ್ಬೋದು ಇದನ್ನ. ಇವಾಗ ನೀವೇನು ಥಿಂಕ್ ಮಾಡ್ತೀರೋ ಅದು ಹಂಗೆ ವರ್ಕ್ ಆಗುತ್ತೆ ಆ ಥರ. ಓಕೆ ಓಕೆ, ನಾನು ಅಲ್ಲೋಗಿ ಸ್ಮೆಲ್ ಮಾಡಿ ಬರಲ್ಲ ನನ್ನ ಹ್ಯಾಂಡ್ಸ್ನ? ಹೋಗಿ ಬನ್ನಿ. ಓಕೆ, ನನಗೆ ವಾಟ್ ಇಫ್ ನನ್ನ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂದರೆ, ಇವನ್ ನಾನು ಕೂಡ ಈಸಿಯಾಗಿದ್ದೀನಲ್ಲ ನಂಬಲ್ಲ. ಸೊ ಯಾಕೆ ಇಲ್ಲಿ ಒಂದು ಸ್ಮೆಲ್ ಬಂದಿರಬಾರ್ದು, ಅದು ಮ್ಯಾಂಗೋದೇ ಆಗಿರಬಾರ್ದು ಅಂತ ನನ್ನ ತಲೆಯಲ್ಲಿ ಒಂದು ಥಾಟ್ ಬಂದಿದೆ. ಸೊ ನಾನು ಔಟ್ ಆಫ್ ದ ಕ್ಯಾಮ್ರಾ ಹೋಗ್ತಾ ಇದ್ದೀನಿ. ಸೊ ಸ್ಮೆಲ್ ಮಾಡ್ಕೊಂಡು ಬಂದು ನಿಮಗೆ ನಾನು ಹೇಳ್ತೀನಿ ನಿಜವಾಗ್ಲೂ ಸ್ಮೆಲ್ ಬರ್ತಾ ಇದೆಯಾ ಇಲ್ವಾ ಅಂತ. ಸೊ ಈ ಪ್ಲೇಸ್ ಬೇಡ, ಒಂದು ಸ್ವಲ್ಪ ದೂರ ಹೋಗೋಣ ಇಲ್ಲಿಂದ. ಸೊ ಲೆಟ್ಸ್ ಕಮ್. ಸೊ ಈ ಪ್ಲೇಸ್ನ ಬಿಟ್ಟು ನಾವು ಹೊರಗೆ ಹೋಗ್ತಾ ಇದ್ದೀವಿ. ಸೊ ಸ್ಮೆಲ್ನ ಚೆಕ್ ಮಾಡೋಕೆ, ಇನ್ನೂ ನನ್ನ ಕೈಯಲ್ಲೇ ಸ್ಮೆಲ್ ಬರ್ತಾ ಇದೆಯಾ ಇಲ್ವ ಅಂತ. ಯಾಕಂದರೆ ಇಲ್ಲಿ ಗಾಳಿಯಲ್ಲಿ ಸ್ಮೆಲ್ ಬಂದಾಗ್ಲೂ ಆ ಮ್ಯಾಂಗೋ ಸ್ಮೆಲ್ಲು ಬಂದಂಗೆ ಫೀಲ್ ಆಗುತ್ತೆ. ಸೊ ಕಾಮ್. ಸೊ ನಾವು ಹೊರಗೆ ಹೋಗಿ, ಓಕೆ, ನಾವು ಆ ರೂಮ್ ಬಿಟ್ಟು ಆಚೆ ಬಂದು ನಾವು ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಕಾಮ್. ಓಕೆ, ನಾವು ಇನ್ನೊಂದು ರೂಮ್ಗೆ ಬಂದಿದ್ದೀವಿ. ಸೊ ಕಂಪ್ಲೀಟಾಗಿ ಅಲ್ಲಿ ಏನಿದೆ ರೂಮು, ಅದು ಡೋರ್ ಕ್ಲೋಸ್ ಆಗಿದೆ. ಇನ್ನೊಂದು ಡೋರ್ ಓಪನ್ ಆಗಿ ಇನ್ನೂ ಒಂದು ಡೋರ್ ಓಪನ್ ಮಾಡ್ಕೊಂಡು ನಾವು ಬಂದಿದ್ದೀವಿ. ಸೊ ಕೈಯಲ್ಲಿ ಸ್ಮೆಲ್ ಬಂತು ಆಗಲೇ, ನಿಜವಾಗ್ಲೂ ಬರ್ತಾ ಇದೆ ಮ್ಯಾಂಗೋ ಸ್ಮೆಲ್. ಈ ರೂಮ್ ಒಳಗಡೆ ಮುಂಚೆ ಯಾರೂ ಇತ್ತಿಲ್ಲ, ಮತ್ತು ಇಲ್ಲಿ ಕಂಪ್ಲೀಟಾಗಿ AC ಆನ್ ಆಗಿದೆ. ಸೊ ಇಲ್ಲಿ ಯಾವ ಸ್ಮೆಲ್ಲು, ನಾನು ಬರೋ ಮುಂಚೆ ಯಾವ ಮ್ಯಾಂಗೋ ಸ್ಮೆಲ್ಲು ಇತ್ತಿಲ್ಲ. ಬಟ್ ನನ್ನ ಕೈಯಲ್ಲಿ ಇವಾಗ ನಿಜವಾಗ್ಲೂ ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ. ಸೊ ಅವ್ರು ನನ್ನ ಕೈ ಮುಟ್ಟು ಇತ್ತಿಲ್ಲ, ಏನಿಲ್ಲ. ಸೊ ನೋಡೋಣ, ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಮ್ಯಾಜಿಕ್ಗಳನ್ನ ನಮಗೆ ತೋರಿಸ್ತಾರೆ. ಸೊ ಇದಂತೂ ನಾನು ರಿಯಾಲಿಟಿ ಚೆಕ್ ಮಾಡಿದ್ದೀನಿ ವೀಕ್ಷಕರೇ, ನಿಜವಾಗ್ಲೂ ನನ್ನ ಕೈಯಲ್ಲಿ ಮ್ಯಾಂಗೋ ಸ್ಮೆಲ್ ಬರ್ತಾ ಇದೆ. ಸೊ ವಾಪಸ್ ಹೋಗೋಣ, ಇನ್ನಷ್ಟು ಜಾದುಗಳನ್ನ ನೋಡೋಣ ಬನ್ನಿ. ಬರ್ತಾ ಇದೆಯಾ? ಸೊ
ಹೌದು ನಿಜವಾಗ್ಲೂ ಬರ್ತಾ ಇದೆ ನನ್ನ ಕೈಯಲ್ಲಿ ಮ್ಯಾಂಗೋ ಸ್ಮೆಲ್. ರಿಯಾಲಿಟಿ ಚೆಕ್ ಮಾಡಿದೀವಿ. ಆ್ಯಕ್ಚುಲಿ ನಾನು US ಅಲ್ಲಿ ಕೆಲಸ ಮಾಡ್ತಿದ್ದು, ಕ್ರೂಸ್ ಶಿಪ್ಪಲ್ಲಿ ಕೆಲಸ ಮಾಡ್ತಿದ್ದು. ಓಕೆ. ಅವಾಗ ಒಂದು ಆಡಿಯನ್ಸ್ ನಾನು ಮೀಟ್ ಆದರೆ ಒಂದು 7 days ಅವ್ರನ್ನ ಮೀಟ್ ಆಗ್ತೀನಿ ತಿರ್ಗಾ. ನಾನು ಈ ಟ್ರಿಕ್ನ ನಾನು ಫಸ್ಟ್ ದಿನ ಅವ್ರಿಗೆ ತೋರಿಸಿದ್ರೆ 7th day ಬಂದು ನನಗೆ ಹೇಳ್ತಾರೆ ಇನ್ನೂ ನನ್ನ ಕೈಯಲ್ಲಿ ಸ್ಮೆಲ್ ಬರ್ತಾ ಇದೆ ಅಂತ. ವಾವ್, ಅಮೇಜಿಂಗ್. ಇವಾಗ ನಿಮಗೂ ಆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಹೌದಾ? 7 days ಮೇಲೆ ನನಗೆ ಗೊತ್ತಿಲ್ಲ. ನೋಡೋಣ, ಎವ್ರಿ ಡೇ ಸ್ಮೆಲ್ ಮಾಡ್ತೀನಿ. 7 days ರಿಯಾಲಿಟಿ ಚೆಕ್ ಇಲ್ಲ ಆನ್ ಕರ್ನಾಟಕ ಟಿವಿ. ಅಷ್ಟೆಲ್ಲ ಬರಲ್ಲ ಬಿಡಿ, ಅವರೇನೋ ಹೇಳಿರ್ತಾರೆ. ಓಕೆ, ಶಲ್ ಟ್ರೈ ಸಮ್ ಕಾರ್ಡ್ ಮ್ಯಾಜಿಕ್? ಓಕೆ ಸರ್. ಇನ್ನೊಂದು 3 ಜನ, ಇಬ್ಬರನ್ನ ಕರೀರಿ. ಓಕೆ, ನಮ್ಮ ಟೀಮ್ ಮೆಂಬರ್ಸ್ ಇಬ್ರನ್ನ ಕರೆಯೋಣ. ಸೊ ಕಾರ್ಡ್ ಮ್ಯಾಜಿಕ್ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಕಾರ್ಡ್ ಮ್ಯಾಜಿಕ್, ಕಾರ್ಡ್ಸ್ ಹಿಂದೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ. ಇವಾಗ ಕಾರ್ಡ್ಸಲ್ಲಿ 52 ಕಾರ್ಡ್ಸ್ ಇದೆ ಓಕೆ. ಅಲ್ವಾ? ಇವಾಗ ಎಲ್ಲ ಕಾರ್ಡ್ನ ಹ್ಯಾಡ್ ಮಾಡ್ತಾ ಹೋದ್ರೆ ನಮ್ಮ ಇಯರ್ಸ್ ಒಂದು ವರ್ಷದಲ್ಲಿ ಎಷ್ಟು ದಿನ ಇದೆ ಅಷ್ಟು ಬರುತ್ತೆ. ಎಷ್ಟು ದಿನ ಇದೆ? 365 days ಅಷ್ಟು ಬರುತ್ತೆ. ಇವಾಗ ಇದ್ರಲ್ಲಿ 4 ಸೂಟ್ ಇದೆ. ನಮ್ಗೆ ಎಷ್ಟು ಸೀಸನ್ ಇದೆ? 4 ಸೀಸನ್ ಇದೆ. ಸೊ 4 ಸೂಟ್ ಇದೆ. ಒಂದು ಸೂಟ್ನ ತೆಗೆದು ಎಲ್ಲ ಹ್ಯಾಡ್ 13 ಬರುತ್ತೆ ಒಂದು ಸೂಟಲ್ಲಿ. ಸೊ ಹೌ ಮೆನಿ ವೀಕ್ಸ್ ಡೂ ವಿ ಹ್ಯಾವ್ ಇನ್ ಅ ಮಂತ್ ಅಂದರೆ 4 ಬರುತ್ತೆ. ಸೊ ಇದು ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಇಟ್ ಆಲ್ ಡನ್ ಫಾರ್ ಅ ಟ್ಯಾರೋ ಕಾರ್ಡ್ ರೀಡಿಂಗ್. ಕಾರ್ಡ್ಸ್ನ ಕಂಡುಹಿಡಿದಿದ್ದು ಟ್ಯಾರೋ ಕಾರ್ಡ್ ರೀಡಿಂಗ್ಗೋಸ್ಕರ. ಸೊ ಇವಾಗ ನೀವು ಒಂದು ಕಾರ್ಡ್ನ ಇವಾಗ ಚೂಸ್ ಮಾಡ್ತೀರಾ ಅಂದರೆ ಹಿಂದೆ ಒಂದು ಹಿಸ್ಟ್ರಿ ಇದೆ. ನೀವು ಹೆಂಗಿರ್ತೀರಾ, ನಿಮ್ಮ ಜೀವನ ಹೆಂಗಿರುತ್ತೆ ಅನ್ನೋದು ಬಂದ್ಬಿಟ್ಟು ಇದ್ದೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನೀವು ನಿಮ್ಮನ್ನು ನೋಡಿದ್ರೆ ನೀವು ಆಸ್ಟ್ರಾಲಜಿ ಅಲ್ಲ, ಇದು ಇಟ್ಸ್ ಸೈಕಾಲಜಿ ಅಷ್ಟೇ. ಓಕೆ. ನನಗೆ ಕಾರ್ಡ್ಸ್ ಅಷ್ಟು ಸರಿಯಾಗಿ ಆಡೋಕ್ಕೆ ಬರಲ್ಲ. ಲೆಟ್ ಮೀ ಟ್ರೈ. ಇವಾಗ ನಿಮ್ಮನ್ನು ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಯು ಲೈಕ್ ಟು ಬಿ ಅ ಕ್ವೀನ್. ಆಸ್ ಆಲ್ವೇಸ್. ಹೌದು. ಎವ್ರಿ ಗರ್ಲ್ಸ್ ಕಮ್ ಕ್ಲೋಸರ್ ಟು ಮೀ. ಓಕೆ. ಯಾವುದೋ ಒಂದು ಕಾರ್ಡ್ ಟಚ್ ಮಾಡಿ, ಹಂಗೆ ಸುಮ್ಮನೆ ಟಚ್ ಮಾಡಿ, ಸುಮ್ಮನೆ ಯಾವುದೋ ಒಂದು ಟಚ್ ಮಾಡಿ. ಹಾಂ, ತೆಗೀರಿ. ನೋಡಿದ್ರೆ ಕ್ವೀನ್ ಆಫ್ ಹಾರ್ಟ್ಸ್ ಇರ್ಬೋದು ಅಲ್ವಾ? ಹಾಂ, ಯಾಕಂದರೆ ಇದೆಲ್ಲ ಬೇರೆ ಬೇರೆ ಕಾರ್ಡ್ಸೇ. ಹೌದು, ಇಟ್ಸ್ ಕ್ವೀನ್ ಆಫ್ ಹಾರ್ಟ್. ನೀವು ಅನ್ಕೋಬೋದು ನೀವೇ ಚೂಸ್ ಮಾಡಿದಿರಿ ಅಂತ. ದ ನೇಚರ್ ಮೇಕ್ಸ್ ಇಟ್ ಟು ಚೂಸ್. ಓಕೆ. ನೋಡಿ, ತಿರ್ಗಾ ಬೇಕಾದ್ರೆ ಟ್ರೈ ಮಾಡೋಣ. ಓಕೆ, ಟ್ರೈ ಮಾಡೋಣ. ಹೊರಡೆ ಎಲ್ಲ ಮಧ್ಯದಲ್ಲಿ ಇಟ್ಟಿರ್ತೀನಿ. ಒಳ್ಳೆ ಶಫಲ್ ಕೊಟ್ಬಿಟ್ಟಿರ್ತೀನಿ. ಓಕೆನಾ? ಓಕೆನಾ? ಇವಾಗ ಎಲ್ಲಾದ್ರೂ ನೀವು ಸ್ಟಾಪ್ ಅಂತ ಹೇಳಿ. ಸ್ಟಾಪ್. ಓಕೆ, ಇಲ್ಲೇ ತಾನೇ ತೆಗೆದು ನೋಡಿ. ಯಾವ ಕಾರ್ಡ್ ಅದು? ಇಟ್ಸ್ ಕ್ವೀನ್ ಅಗೇನ್. ಹೌದು, ಮತ್ತೆ ಕ್ವೀನ್ ಬಂದಿದೆ. ಆದರೆ ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ? ಈ ಕ್ವೀನ್ ನೋಡ್ಕೊಳ್ಳಿ. ಎಲ್ಲಿದೆ ಕ್ವೀನ್? ಇಲ್ಲಿದೆ ಅಲ್ವಾ? ಹೌದು. ಈ ಕ್ವೀನ್ ಇದೆ ಅಲ್ವಾ? ಈ ಹತ್ರ ಬನ್ನಿ. ಒಂದು ಸೆಕೆಂಡ್. ಹಾಂ, ಇಲ್ಲಿ ಹತ್ರ ಇಲ್ಲೇ ನಿಂತ್ಕೊಳ್ಳಿ. ಈ ಕ್ವೀನ್ ಇದೆ ಅಲ್ವಾ? ಈ ಕ್ವೀನ್ ಬಂದ್ಬಿಟ್ಟು ನೀವು ಹುಡುಕಿದ್ರೆ ಸಿಗಲ್ಲ. ಕೆಲವೊಂದ್ಸಲ ಒಳಗಡೆ ಪುಷ್ ಮಾಡಿ ಮೇಲೆ ಬರುತ್ತೆ. ಹಂಗೆ ಇಟ್ಟು. ಎಲ್ಲಿ ಕ್ವೀನು? ಕ್ವೀನ್ ಇಲ್ಲ. ಚೆನ್ನಾಗಿ ಹುಡುಕು. ಇಲ್ಲ, ಕ್ವೀನ್ ಎಲ್ಲೂ ಇಲ್ಲ. ಕ್ವೀನ್ ಡೈಮಂಡ್ ಇಲ್ಲ, ಅದು ಡೈಮಂಡ್. ವಾವ್, ಅಮೇಜಿಂಗ್, ಅಮೇಜಿಂಗ್, ಅಮೇಜಿಂಗ್ ಸರ್. ಓಕೆ, ಫೈನ್.